Today, let us discuss regarding single entry system of bookkeeping. In case of study ಮಾಡೋದಕ್ಕಿಂತ ಮುಂಚೆ, let us know the meaning of bookkeeping. Sir, bookkeeping is nothing but recording the business transaction in a systematical or chronological order. ಏನು ನಿಮ್ಮ ಒಂದು business transaction ಇದೆ ಅದನ್ನ systematical manner ನಲ್ಲಿ ರೆಕಾರ್ಡ್ ಮಾಡುವಂತ ಒಂದು process ನ ನಾವು bookkeeping ಅಂತ ಹೇಳ್ತೀವಿ. It can be classified into two, that is single entry system of bookkeeping and double entry system of bookkeeping. In case ಇಲ್ಲಿ ನಾವು ಸಿಂಗಲ್ ಎಂಟ್ರಿ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ ಕೇಸ್ ಆಫ್ ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ is a system of bookkeeping where we will record two-fold aspects of a business transaction. ಒಂದೇ ಟ್ರಾನ್ಸಾಕ್ಷನ್ ಗೆ ಎರಡು ಆಸ್ಪೆಕ್ಟ್ಸ್ ಇರುತ್ತೆ, ಒಂದು ರಿಸೀವಿಂಗ್ ಆಸ್ಪೆಕ್ಟ್ ಮತ್ತೊಂದು ಗಿವಿಂಗ್ ಆಸ್ಪೆಕ್ಟ್. ನಿಮ್ಮ ಒಂದು ಪ್ರಿನ್ಸಿಪಲ್ಸ್ ಆಫ್ ಅಕೌಂಟ್ಸ್ ಏನಿದೆ, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಮತ್ತೆ ಪರ್ಸನಲ್ ಅಕೌಂಟ್, ಅದ್ರಲ್ಲಿ ಎಲ್ಲದಲ್ಲೂ ನೋಡಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ಪರ್ಸನಲ್ ಅಕೌಂಟ್. Debit what comes in, credit what goes out, real account. Debit all expenses and losses, credit all incomes and gains, nominal account. ಅಂದ್ರೆ ಪ್ರತಿಯೊಂದಲ್ಲೂ ರಿಸೀವಿಂಗ್ ಮತ್ತು ಗಿವಿಂಗ್ ಆಸ್ಪೆಕ್ಟ್ ಎರಡೂ ಇದೆ. ರಿಯಲ್ ಅಕೌಂಟ್ ನಲ್ಲಿ ಹೇಳುವಂತದ್ದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್ ಅಂದ್ರೆ ರಿಸೀವಿಂಗ್ ಆಸ್ಪೆಕ್ಟ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಗಿವಿಂಗ್ ಆಸ್ಪೆಕ್ಟ್ ಇದೆ. ಅದೇ ತರ ನಾಮಿನಲ್ ಅಕೌಂಟ್ ನಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅನ್ನುವಂಥದ್ದು ಗಿವಿಂಗ್ ಆಸ್ಪೆಕ್ಟ್ ಆದ, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅನ್ನುವಂಥದ್ದು ರಿಸೀವಿಂಗ್ ಆಸ್ಪೆಕ್ಟ್. ಅದೇ ತರ ಪರ್ಸನಲ್ ಅಕೌಂಟ್ ನಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಡೆಬಿಟ್ ದ ರಿಸೀವರ್ ದಟ್ ಈಸ್ ಗಿವಿಂಗ್ ಆಸ್ಪೆಕ್ಟ್, ಕ್ರೆಡಿಟ್ ದ ರಿಸೀವರ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಕ್ರೆಡಿಟ್ ದ ಗಿವರ್ ಅನ್ನೋಂಥದ್ದು ರಿಸೀವಿಂಗ್ ಆಸ್ಪೆಕ್ಟ್. ಅಂದ್ರೆ ಇಲ್ಲಿ ಎರಡೆರಡು ಆಸ್ಪೆಕ್ಟ್ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಪ್ರತಿಯೊಂದಲ್ಲೂ ನಾವು ರಿಸೀವಿಂಗ್ ಅಂಡ್ ಗಿವಿಂಗ್ ಆಸ್ಪೆಕ್ಟ್ ಎರಡೂ ರೆಕಾರ್ಡ್ ಮಾಡೋದ್ರಿಂದ ಅದನ್ನ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಅಥವಾ ಇಟ್ ಈಸ್ ಆಲ್ಸೋ ನೋನ್ ಆಸ್ ಸೈಂಟಿಫಿಕ್ ಮೆಥಡ್ ಆಫ್ ಬುಕ್ ಕೀಪಿಂಗ್. ಸೈಂಟಿಫಿಕ್ ಅಂತ ಏನಕ್ಕೆ ಸರ್ ಹೇಳ್ತೀವಿ ಅಂದ್ರೆ, ಸೈಂಟಿಫಿಕ್ ಆದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ನಿಮ್ಮ ಒಂದು ರಿಯಲ್, ನಾಮಿನಲ್, ಪರ್ಸನಲ್ ಅಕೌಂಟ್ ಏನಿದೆ ಅದನ್ನ ರೂಲ್ಸ್ ಅಂತ ತಗೊಳ್ಳೋಂಥದ್ದೇ ಆದ ಇದು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಥವಾ ಸೈಂಟಿಫಿಕ್ ಮೆಥಡ್ ಆಫ್ ಬುಕ್ ಕೀಪಿಂಗ್. ನೆಕ್ಸ್ಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. In case of a single entry system of bookkeeping, it is the system of bookkeeping where we will record any one aspect of a business transaction, either receiving aspect or giving aspect. In case of ಇಲ್ಲಿ ಸರ್ ನನಗೆ ಬರೀ ದುಡ್ಡು ಬರೋವಂಥದ್ದನ್ನ ಮಾತ್ರ ನಾನು ರೆಕಾರ್ಡ್ ಮಾಡ್ತಾ ಹೋಗ್ತೀನಿ ಸರ್, ಅಥವಾ ಜಸ್ಟ್ ಗಿವಿಂಗ್ ಆಸ್ಪೆಕ್ಟ್ ನನಗೆ ಏನು ಖರ್ಚಾಗುತ್ತೆ, ಪೇಮೆಂಟ್ಸ್ ಏನಾಗುತ್ತೆ ಅದನ್ನ ಮಾತ್ರ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ ಸರ್, ಯಾವ್ದಾದ್ರು ಒಂದನ್ನ ರೆಕಾರ್ಡ್ ಮಾಡೋವಂಥದ್ದಾದ್ರೆ ಅದನ್ನ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಅಥವಾ ಇಟ್ ಇಸ್ ಆಲ್ಸೋ ನೋನ್ ಆಸ್ ಅನ್ಸೈಂಟಿಫಿಕ್ ಮೆಥಡ್ ಆಫ್ ಬುಕ್ ಕೀಪಿಂಗ್. ಇದು ಸೈಂಟಿಫಿಕ್ ಏನಕ್ಕೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂಪ್ಲಿಮೆಂಟ್ ಮಾಡ್ತೀವಿ. ಇಲ್ಲಿ ರೂಲ್ಸ್ ಯಾವುದೇ ರೀತಿಯಾದ ರಿಯಲ್, ನಾಮಿನಲ್, ಪರ್ಸನಲ್ ಅಕೌಂಟ್ ನಿಮ್ಮದು ಪ್ರಿನ್ಸಿಪಲ್ಸ್ ಆಫ್ ಅಕೌಂಟ್ಸ್ ರೂಲ್ಸ್ ಏನಿದೆ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಅದಕ್ಕೆ ಇದನ್ನ ಅನ್ಸೈಂಟಿಫಿಕ್ ಮೆಥಡ್ ಆಫ್ ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ ಅಥವಾ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಇನ್ ಕೇಸ್ ಇದರ ಅಡ್ವಾಂಟೇಜಸ್ ಏನು ಸರ್ ಸಿಂಗಲ್ ಎಂಟ್ರಿ ಇದು ಅಂದ್ರೆ, it is easy to prepare. When compared to double entry system of bookkeeping, it is easy to prepare. ತುಂಬಾನೇ ಈಸಿಯಾಗಿ ಪ್ರಿಪೇರ್ ಮಾಡಬಹುದು ಐದರ್ ರಿಸೀವಿಂಗ್ ಆರ್ ಗಿವಿಂಗ್ ಆಸ್ಪೆಕ್ಟ್. ಇನ್ ಕೇಸ್ ಆಫ್ ಇಲ್ಲಿ ಪ್ರೊಫೆಷನಲ್ ಪರ್ಸನ್ಸ್ ಇರಬೇಕಂದ್ರೆ ಅಟ್ ಲೀಸ್ಟ್ ಒಂದು ಡಿಗ್ರಿ ಹೋಲ್ಡರ್ ಅಥವಾ ಮಾಸ್ಟರ್ ಡಿಗ್ರಿ ಹೋಲ್ಡರ್ ಇತ್ತು ಅಂದ್ರೆ ದೇ ಕ್ಯಾನ್ ಪ್ರಿಪೇರ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ಕೀಪಿಂಗ್. ಬಟ್ ಇನ್ ಕೇಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ಜಸ್ಟ್ ಅವನು ಓದೋದಕ್ಕೆ ಬರೆಯೋದಕ್ಕೆ ಬಂದ್ರೆ ಸಾಕು, ಹಿ ಕ್ಯಾನ್ ಪ್ರಿಪೇರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಒಬ್ಬ ಹುಡುಗನ ಯಾರನ್ನಾದ ಒಂದು ಸ್ಟೂಡೆಂಟ್ 10th ಪಾಸ್ ಆಗಿರೋ ಸ್ಟೂಡೆಂಟ್ ನ ಕೂರಿಸ್ಬಿಟ್ಟು ನನಗೆ ಏನಪ್ಪ ಪೇಮೆಂಟ್ಸ್ ಆಗುತ್ತೆ, ನಂದು ಡೈಲಿ ನಂದು ಏನು ಎಕ್ಸ್ಪೆನ್ಸಸ್ ಆಗ್ತದೆ ಅಥವಾ ನಂದು ಏನು ಪೇಮೆಂಟ್ಸ್ ಆಗ್ತದೆ ನೀನ್ ರೆಕಾರ್ಡ್ ಮಾಡ್ತಾ ಹೋಗೋದ್ರೆ ಅವ್ನು ರೆಕಾರ್ಡ್ ಮಾಡ್ತಾ ಹೋಗ್ತಾನೆ, ಅದು ಗಿವಿಂಗ್ ಆಸ್ಪೆಕ್ಟ್ ಆಗ್ಬಿಡುತ್ತೆ. ಅಥವಾ ನನಗೆ ಯಾವ್ದಾದ್ರು ದುಡ್ಡು ಬರೋಂಥದ್ದನ್ನ ಮಾತ್ರ ರೆಕಾರ್ಡ್ ಮಾಡ್ತಾ ಹೋಗಪ್ಪ, ಯಾವುದೇ ರೀತಿಯಾದ ಎಂಟ್ರೀಸ್ ಇರೋ, ಜಸ್ಟ್ ನನ್ಗೇನ್ ದುಡ್ಡು ಬರುತ್ತೆ ರಿಸಿಪ್ಷನ್ ಇದೆ ಅದನ್ನ ಮಾತ್ರ ಎಂಟ್ರಿ ಮಾಡ್ತಾ ಹೋಗೋ, ನಾನು ಎಂಟ್ರಿ ಮಾಡ್ತಾ ಹೋಗ್ತಾನೆ, ಜಸ್ಟ್ ರಿಸೀವಿಂಗ್ ಆಸ್ಪೆಕ್ಟ್ ಆಗುತ್ತೆ. ಯಾವ್ದು ಒಂದನ್ನ ರೆಕಾರ್ಡ್ ಮಾಡದ ಅದು ಸಿಂಗಲ್ ಎಂಟ್ರಿ ಆಗುತ್ತೆ. ತುಂಬಾ ಈಸಿ ಟು ಪ್ರಿಪೇರ್. ಇಲ್ಲಿ ಯಾವುದೇ ರೀತಿಯಾದ ರಿಯಲ್, ನಾಮಿನಲ್ ಅವ್ರ ಪರ್ಸನಲ್ ಅಕೌಂಟ್ ಇಂಪ್ಲಿಮೆಂಟೇಷನ್ಸ್ ಇರೋದಿಲ್ಲ. ನೆಕ್ಸ್ಟ್ cost of preparation is too low when compared to double entry system of bookkeeping. Double entry system of bookkeeping ಗೆ ಕಂಪೇರ್ ಮಾಡೋಂಥದ್ದು ದಿ ಕಾಸ್ಟ್ ಆಫ್ ಪ್ರಿಪರೇಷನ್ ಇದೆ ಅಥವಾ ನಾವು ಇದನ್ನ ಎಕನಾಮಿಕಲ್ ಅಂತ ಹೇಳ್ತೀವಿ. ಕಾರಣ ಏನು ಅಂದ್ರೆ ಇದರಲ್ಲಿ ಕಾಸ್ಟ್ ತುಂಬಾನೇ ಕಡಿಮೆ ಇರುತ್ತೆ. ಯಾಕಂದ್ರೆ ಇನ್ ಕೇಸ್ ಆಫ್ ಪ್ರೊಫೆಷನಲ್ಸ್
we have to pay a minimum of 15 to 20,000 of salary. But in case of ಇಲ್ಲಿ ಯಾವುದೇ ರೀತಿಯಾದ ತರ 15 to 20,000 ಇಲ್ಲ, just 5 to 6,000 ನೀವು ಪೇ ಮಾಡಿದ್ರೆ he will prepare, that is the educated, ಅಂದ್ರೆ ಇಲ್ಲಿ ಪ್ರೊಫೆಷನಲ್ ಅಲ್ಲ, ಒಬ್ಬ ಎಜುಕೇಟೆಡ್ ಪರ್ಸನ್, ಅಂದ್ರೆ ಒಂದು 10th ಪಾಸ್ ಆಗಿರುವಂತದ್ದು ಅಥವಾ ಫಸ್ಟ್ ಇಯರ್ PC ಪಾಸ್ ಆಗಿರುವಂತ ಸ್ಟೂಡೆಂಟ್ಸ್ ಬಂದು ಬೇಕಾದ್ರೆ ನಿಮ್ಮ ಒಂದು ಸಿಂಗಲ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನ ಪ್ರಿಪೇರ್ ಮಾಡಿ ಕೊಡ್ತಾರೆ. ಅವ್ರಿಗೆ 5 to 6,000 ಕೊಟ್ಟರೆ ಇಟ್ ಈಸ್ ಮೋರ್ ದೆನ್ ಎನಫ್. ಬಟ್ ಇನ್ ಕೇಸ್ ಆಫ್ ಇಲ್ಲಿ ಪ್ರೊಫೆಷನಲ್ ವಿ ಹ್ಯಾವ್ ಟು ಪೇ ಎ ಮಿನಿಮಮ್ ಸ್ಯಾಲರಿ ಆಫ್ ₹20,000. ನೆಕ್ಸ್ಟ್, ಇಟ್ ಈಸ್ ಸೂಟಬಲ್ ಫಾರ್ ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್. ಸಣ್ಣ ಪುಟ್ಟ ಬಿಸ್ನೆಸ್ ಕನ್ಸರ್ನ್ ಏನಿದೆ, either it may be sole trading concern or Hindu undivided family ಅಥವಾ partnership firms ಏನಿದೆ ಅಂತದಕ್ಕೆ it is best suited. ಯಾಕಂದ್ರೆ the number of transactions is also too low when compared to joint stock company or cooperative society or multinational company. ಈ ತರ ನಿಮ್ಮ ಒಂದು large business entities ಏನಿದೆ ಅದಕ್ಕೆ double entry system of bookkeeping is best suited. But in case of single entry system of bookkeeping, it is suitable only for small business concerns. ಸಣ್ಣ ಪುಟ್ಟ ಬಿಸ್ನೆಸ್ ಕನ್ಸರ್ನ್ ಏನಿದೆ ಅವ್ರಿಗೆ ಬೆಸ್ಟ್ ಸೂಟೆಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ನೋಡಿ, ಮೊದಲನೇದು ಇಟ್ ಈಸ್ ಈಸಿ ಟು ಪ್ರಿಪೇರ್. ನೆಕ್ಸ್ಟ್, ಇಟ್ ಈಸ್ ಎಕನಾಮಿಕಲ್ ಅಥವಾ ದಿ ಕಾಸ್ಟ್ ಆಫ್ ಪ್ರಿಪರೇಷನ್ ಈಸ್ ಟೂ ಲೋ ವೆನ್ ಕಂಪೇರ್ಡ್ ಟು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ನೆಕ್ಸ್ಟ್, in case of it is suitable for small business concern. Next, disadvantages ಏನು ಸರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ಅಂದ್ರೆ we will not record the two-fold aspects of a business transaction. We cannot get the detailed information of the business transaction. ಏನು ನಿಮ್ಮ ಒಂದು business transactions ಏನಾಗಿದೆ ಅದರ detailed information ನಮಗೆ ಸಿಗೋದಿಲ್ಲ. Just incomplete ಇದನ್ನ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಥವಾ ಅನ್ಸೈಂಟಿಫಿಕ್ ಮೆಥಡ್ ಆಫ್ ಬುಕ್ ಕೀಪಿಂಗ್ ಅಥವಾ ಇನ್ಕಂಪ್ಲೀಟ್ ಮೆಥಡ್ ಆಫ್ ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಮೆಥಡ್ ಇರೋದಿಲ್ಲ. ಕಂಪ್ಲೀಟ್ ಅಂದ್ರೆ ಬೋತ್ ರಿಸೀವಿಂಗ್ ಅಂಡ್ ಗಿವಿಂಗ್ ಆಸ್ಪೆಕ್ಟ್. ಬಟ್ ಇನ್ ಕೇಸ್ ಆಫ್ ಇಲ್ಲಿ ಜಸ್ಟ್ ಇಟ್ ಈಸ್ ಅನ್ ಇನ್ಕಂಪ್ಲೀಟ್ ಮೆಥಡ್ ಆಫ್ ಬುಕ್ ಕೀಪಿಂಗ್. ಐದರ್ ವಿ ವಿಲ್ ರೆಕಾರ್ಡ್ ರಿಸೀವಿಂಗ್ ಆರ್ ಗಿವಿಂಗ್ ಆಸ್ಪೆಕ್ಟ್ ರೆಕಾರ್ಡ್ ಮಾಡೋದ್ರಿಂದ ಇನ್ನ ಇನ್ಕಂಪ್ಲೀಟ್ ಮೆಥಡ್ ಆಫ್ ಬುಕ್ ಕೀಪಿಂಗ್ ಅಂತಾನು ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಬೋತ್ ದ ಆಸ್ಪೆಕ್ಟ್ಸ್, ದಟ್ ಈಸ್ ರಿಸೀವಿಂಗ್ ಅಂಡ್ ಗಿವಿಂಗ್ ಆಸ್ಪೆಕ್ಟ್ ರೆಕಾರ್ಡ್ ಆಗೋದಿಲ್ಲ. ನೆಕ್ಸ್ಟ್, it is impossible to calculate an exact profit or loss. Exact profit or loss ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗ ಇನ್ ಕೇಸ್ ಆಫ್ ನೀವು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ನೀವು ಟೂ ಫೋಲ್ಡ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀರಾ, ದಟ್ ಈಸ್ ರಿಸೀವಿಂಗ್ ಆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್, ರಿಸೀಟ್ಸ್, ಪೇಮೆಂಟ್ಸ್. ಸರ್ ನನಗೆ 150 ರೂಪೀಸ್ ರೆಸಿಪ್ಟ್ಸ್ ಬಂದಿದೆ ಸರ್, ಪೂರ್ತಿ ರೆಕಾರ್ಡ್ ಮಾಡಿದ್ದೀರಾ. ನೆಕ್ಸ್ಟ್ ಅದೇ ತರ 80 ರೂಪೀಸ್ ನನಗೆ ಪೇಮೆಂಟ್ಸ್ ಆಗಿದೆ ಸರ್. ಅವಾಗ ನಿಮ್ಮ ಡಿಫರೆನ್ಸ್ ಏನಿದೆ ಆ 70 ರೂಪೀಸ್ ನ ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್, ನಿಮ್ಮ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಎರಡಕ್ಕೂ ಇರುವಂತ ಡಿಫರೆನ್ಸ್ ಏನಿದೆ ಅದನ್ನ ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ಇನ್ ಕೇಸ್ ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ ಇಸ್ ನೋನ್ ಆಸ್ ಪ್ರಾಫಿಟ್. ಇಲ್ಲಿ ರೆಸಿಟ್ಸ್ 150 ಇದೆ, ಪೇಮೆಂಟ್ಸ್ 80 ರೂಪೀಸ್ ಇದೆ, ಎರಡನ್ನೂ ರೆಕಾರ್ಡ್ ಮಾಡ್ತಾ ಇದೀರಾ, ಡಿಫರೆನ್ಸ್ ನ ಪ್ರಾಫಿಟ್ ಅಂತ ಹೇಳ್ತೀವಿ. But ಅದೇ in case of single entry system of bookkeeping ನಲ್ಲಿ we will not record two-fold aspects of a business transaction. ಎರಡನ್ನೂ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಸರ್ ಜಸ್ಟ್ ರಿಸಿಪ್ಟ್ಸ್ ಮಾತ್ರ ಎಂಟ್ರಿ ಮಾಡ್ತಾ ಇದೀನಿ ಸರ್, 150 ರೂಪೀಸ್. ಪೇಮೆಂಟ್ಸ್ ರೆಕಾರ್ಡ್ ಮಾಡೋದಿಲ್ಲ. ನೀವು ಒಂದು ರೆಸಿಪ್ಟ್ಸ್ ಎಂಟ್ರಿ ಮಾಡಿದ್ರೆ ಪೇಮೆಂಟ್ಸ್ ರೆಕಾರ್ಡ್ ಆಗಲ್ಲ, ಪೇಮೆಂಟ್ಸ್ ರೆಕಾರ್ಡ್ ಮಾಡಿದ್ರೆ ರೆಸಿಪ್ಟ್ಸ್ ಎಂಟ್ರಿ ಮಾಡೋದಿಲ್ಲ. ಇನ್ ಕೇಸ್ ಆಫ್ ಇಲ್ಲಿ ರೆಸಿಪ್ಟ್ಸ್ 150 ರೂಪೀಸ್ ಇದೆ ಸರ್, ಪೇಮೆಂಟ್ಸ್ ರೆಕಾರ್ಡ್ ಮಾಡಿಲ್ಲ. ಅವಾಗ ನೀವೇನ್ ಏನಂತ ಅಸ್ಯೂಮ್ ಮಾಡ್ಕೊಳ್ತೀರಾ ಅಂದ್ರೆ assumed expenses. ಅಂದ್ರೆ ಇಲ್ಲಿ ನೀವು ಹೇಳೋಂತ ನಿಮ್ಮ ಪ್ರಕಾರ ಅಂದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಪ್ರಕಾರ ನಾವು ಪೇಮೆಂಟ್ಸ್ ನ ರೆಕಾರ್ಡ್ ಮಾಡದೇ ಇರಬೇಕಾದ್ರೆ we will consider the estimated expenses. ಅಂದ್ರೆ ಇಲ್ಲಿ estimated expenses, estimated amount of expenses, $100 ಅಂತ ತಗೊಳ್ತದೆ, 50 ರೂಪೀಸ್ ಪ್ರಾಫಿಟ್ ಬರುತ್ತೆ. ನೋಡಿ, ಇನ್ ಕೇಸ್ ಆಫ್ ಇಲ್ಲಿ 150 ರೂಪೀಸ್ ರೆಸಿಪ್ಟ್ ಇದೆ, ನೀವು ಪೇಮೆಂಟ್ಸ್ ನ ರೆಕಾರ್ಡ್ ಮಾಡಿಲ್ದೆ ಹೋದ ಅವಾಗ ನಿಮ್ಗೆ ಬರುವಂತದ್ದು ಎಸ್ಟಿಮೇಟೆಡ್, ನೀವು ಅನ್ಕೊಳ್ತೀರ ಅಂದಾಜು. ಇನ್ ಕೇಸ್ ಆಫ್ ಅಲ್ಲಿ 100 ರೂಪೀಸ್ ನಾವು ಎಸ್ಟಿಮೇಟೆಡ್ ಪೇಮೆಂಟ್ಸ್ ತಗೊಂಡ್ರೆ 50 ರೂಪೀಸ್ ಪ್ರಾಫಿಟ್ ಅಂತ ಬರುತ್ತೆ. ಆ ಪ್ರಾಫಿಟ್ ಇಟ್ ಇಸ್ ನಾಟ್ ಅನ್ ಎಕ್ಸಾಕ್ಟ್ ಪ್ರಾಫಿಟ್, ಇಟ್ ಈಸ್ ಅನ್ ಎಸ್ಟಿಮೇಟೆಡ್ ಪ್ರಾಫಿಟ್. ಅಂದ್ರೆ ಇನ್ ಕೇಸ್ ಆಫ್ ನಿಮ್ಮೊಂದು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ವಿ ಕ್ಯಾನ್ ನಾಟ್ ಕ್ಯಾಲ್ಕುಲೇಟ್ ಅನ್ ಅಕ್ಯುರೇಟ್ ಪ್ರಾಫಿಟ್ ಆರ್ ಲಾಸ್. But in case of double entry system of bookkeeping, we can calculate
ಐದರ್ ದಿ ಪ್ರಾಫಿಟ್ ಆರ್ ಲಾಸ್ ಅಂಡ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕನ್ಸರ್ನ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬರ್ತೀವಿ, ಆಕ್ಯುರೇಟ್ ಪ್ರಾಫಿಟ್ ಆರ್ ಲಾಸ್. ಬಟ್ ಇನ್ ಕೇಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ನೀವು ಯಾವ್ದಾದ್ರು ಒಂದನ್ನ ರೆಕಾರ್ಡ್ ಮಾಡೋದ್ರಿಂದ, ಅಥವಾ ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಜಸ್ಟ್ ನಾನು ಪೇಮೆಂಟ್ಸ್ ಮಾತ್ರ ರೆಕಾರ್ಡ್ ಮಾಡ್ತೀನಿ ಸರ್, 110 rupees ಪೇಮೆಂಟ್ಸ್ ಆಗಿದೆ. ರೆಸಿಪ್ಟ್ಸ್ ಎಷ್ಟು, ಆ ರೆಸಿಪ್ಟ್ಸ್ ನೀವು ಎಸ್ಟಿಮೇಟೆಡ್ ರೆಸಿಪ್ಟ್ಸ್ ತಗೊಳ್ತೀರಾ. ಅದು ಒಂದನ್ನ ರೆಕಾರ್ಡ್ ಮಾಡೋದ್ರಿಂದ ಮತ್ತೊಂದು ಎಸ್ಟಿಮೇಟೆಡ್ ಅಮೌಂಟೇ ಆಗಿರುತ್ತೆ. ಎಸ್ಟಿಮೇಟೆಡ್ ಅಮೌಂಟ್ ಆಫ್ ರೆಸಿಪ್ಟ್ಸ್ rupees 150 ಅಂತ ತಗೊಳ್ಳೋಂಥದ್ದಾದ್ರೆ ಅವಾಗ ನಿಮಗೆ ಬರುತ್ತದು 40 rupees ಏನಿದೆ ಪ್ರಾಫಿಟ್, ಇಟ್ ಈಸ್ ಲಾಸ್ ಏನಿದೆ ಅದು ಎಸ್ಟಿಮೇಟೆಡ್ ಪ್ರಾಫಿಟ್ ಆಗುತ್ತೆ. 150 rupees ಎಸ್ಟಿಮೇಟೆಡ್ ರೆಸಿಟ್ಸ್, 110 ಪೇಮೆಂಟ್ಸ್ ಆಗೋದ್ರಿಂದ ಎಸ್ಟಿಮೇಟೆಡ್ ಪ್ರಾಫಿಟ್ ₹40. ಅಂದ್ರೆ ಇನ್ ಕೇಸ್ ಆಫ್ ಯಾವ್ದು ಒಂದನ್ನ ರೆಕಾರ್ಡ್ ಮಾಡಿದ್ರೆ ರೆಸಿಟ್ಸ್ ಎಂಟ್ರಿ ಮಾಡಿದ್ರೆ ಪೇಮೆಂಟ್ಸ್ ರೆಕಾರ್ಡ್ ಆಗಲ್ಲ, ಪೇಮೆಂಟ್ಸ್ ರೆಕಾರ್ಡ್ ಮಾಡಿದ್ರೆ ರೆಸಿಟ್ಸ್ ಎಂಟ್ರಿ ಆಗದೆ ಇರೋದ್ರಿಂದ ಬರೋಂಥದ್ದು ಎಸ್ಟಿಮೇಟೆಡ್ ಪ್ರಾಫಿಟ್ ಆರ್ ಲಾಸ್. ಅಂದ್ರೆ ಇನ್ ಕೇಸ್ ಆಫ್ ಇಲ್ಲಿ ವಿ ಕ್ಯಾನ್ ನಾಟ್ ಕ್ಯಾಲ್ಕುಲೇಟ್ ಅನ್ ಅಕ್ಯುರೇಟ್ ಪ್ರಾಫಿಟ್ ಆರ್ ಲಾಸ್ and financial position of the concern. Next, it is not accepted by the income tax authorities. In year ending date nalli, on the year ending date we have to pay proper taxes towards state or central government on the basis of profit earned by the concern. If ಏನು profit earn ಮಾಡಿರ್ತೀರಾ on that basis we have to pay taxes towards government. ಆ taxes ನ pay ಮಾಡೋಂಥ ಟೈಮ್ ನಲ್ಲಿ IT authorities, that is income tax authorities, will approve only double entry stream of bookkeeping. They will not approve the single entry stream of bookkeeping. ನಿಮ್ಮ ಒಂದು single entry stream of bookkeeping ಏನಿದೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಆಗ್ಲಿ ಅಥವಾ ಗವರ್ಮೆಂಟ್ ಅಫಿಷಿಯಲ್ಸ್ ಆಗ್ಲಿ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ದೇ ವಿಲ್ ರಿಜೆಕ್ಟ್. ಇನ್ ಕೇಸ್ ಆಫ್ ದೇ ವಿಲ್ ಅಕ್ಸೆಪ್ಟ್ ಓನ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಬಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ನೀವು ಯಾವುದೇ ಒಂದು ಅಕೌಂಟ್ಸ್ ನ ಪ್ರಿಪೇರ್ ಮಾಡಿರಲಿ, ಆನ್ ದಟ್ ಬೇಸಿಸ್ ಇಟ್ ಈಸ್ ಇಂಪಾಸಿಬಲ್ ಟು ಪೇ ಟ್ಯಾಕ್ಸಸ್ ಟುವರ್ಡ್ಸ್ ಗವರ್ಮೆಂಟ್. ಗವರ್ಮೆಂಟ್ಗೆ ಟ್ಯಾಕ್ಸಸ್ ನ ಪೇ ಮಾಡೋದಕ್ಕೆ ಆಗೋದಿಲ್ಲ. ನೀವು ಡಬಲ್ ಎಂಟ್ರಿ ನಲ್ಲಿ ಪ್ರಿಪೇರ್ ಮಾಡಿದ್ರೆ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್. Next, it is impossible to plan for future activities. In case of, on the basis of single entry system of bookkeeping, we cannot plan for the future. ಮುಂದಕ್ಕೆ ನಾವು ಪ್ಲಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಂದಿರುವಂತದ್ದು ಎಸ್ಟಿಮೇಟೆಡ್ ಪ್ರಾಫಿಟ್ ಆರ್ ಲಾಸ್ ಬಂದಿರೋದ್ರಿಂದ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲಾನ್ ಫಾರ್ ದ ಫ್ಯೂಚರ್. ಐದರ್ ಇಂಪಾಸಿಬಲ್ ಟು ಪ್ರಿಪೇರ್ ಬಜೆಟ್ಸ್ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದೊಂದು ನೀವು ಸ್ಟ್ರಾಟಜೀಸ್ ಪ್ರಿಪೇರ್ ಮಾಡೋದಕ್ಕಾಗಿರ್ಬೋದು, ಅಥವಾ ಪಾಲಿಸೀಸ್ ಪ್ರಿಪೇರ್ ಮಾಡೋದಕ್ಕಾಗಿರ್ಬೋದು. ಆನ್ ದ ಬೇಸಿಸ್ ಆಫ್ ಎಸ್ಟಿಮೇಟೆಡ್ ಫಿಗರ್ಸ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲಾನ್ ಫಾರ್ ದ ಫ್ಯೂಚರ್. ಬಟ್ ವಿ ಕ್ಯಾನ್ ಪ್ಲಾನ್ ಆನ್ ದ ಬೇಸಿಸ್ ಆಫ್ ಎಕ್ಸಾಕ್ಟ್ ಆರ್ ಅಕ್ಯುರೇಟ್ ಪ್ರಾಫಿಟ್ ಆರ್ ಲಾಸ್. ಇನ್ ಕೇಸ್ ಆಫ್ ಬ್ಯಾಂಕ್ಸ್ ಅಥವಾ ಕಂಪನೀಸ್ ನಲ್ಲಿ ಅವ್ರು ಹೇಳ್ತಾರೆ ನೆಕ್ಸ್ಟ್ ಎಸ್ಟಿಮೇಟೆಡ್ ಪ್ರಾಫಿಟ್ an increase of 10% on the basis of current year's profit. Current year profit basis ಮೇಲೆ ನಾವು 10 years increase ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಯಾವಾಗ ಅವ್ರು ಪ್ರಿಪೇರ್ ಮಾಡೋಂಥದ್ದು ಡಬಲ್ ಎಂಟ್ರಿ ಆಗಿರೋದ್ರಿಂದ ದೇ ಕ್ಯಾನ್ ಎಕ್ಸ್ಪೆಕ್ಟ್. ಬಟ್ ಇನ್ ಕೇಸ್ ಆಫ್ ಸಿಂಗಲ್ ಎಂಟ್ರಿನಲ್ಲಿ ನೀವು ಪ್ರಿಪೇರ್ ಮಾಡ್ತಿರೋಂಥದ್ದೆಲ್ಲ ಎಸ್ಟಿಮೇಟೆಡ್ ಆಗಿರೋದ್ರಿಂದ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಇನ್ ಕೇಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಮತ್ತೊಂದೇನಪ್ಪ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಮೇನ್ ಇಟ್ ಲೀಡ್ಸ್ ಟು ಫ್ರಾಡ್ಸ್ and misappropriation of funds. In case of ಇಲ್ಲಿ ಯಾವ್ದು ಒಂದನ್ನ ರೆಕಾರ್ಡ್ ಮಾಡೋದ್ರಿಂದ ಐದರ್ ರೆಸಿಟ್ಸ್ ಆರ್ ಪೇಮೆಂಟ್ಸ್ ಬರೋಂಥದ್ದು ಎಸ್ಟಿಮೇಟೆಡ್ ಅಮೌಂಟ್ ಆಗಿರೋದ್ರಿಂದ ನಿಮ್ಮ ಅಕೌಂಟೆಂಟ್ ಏನಾದ್ರು ತಪ್ಪು ಲೆಕ್ಕ ಬರೋದೆ ನಮ್ಗೆ ಗೊತ್ತಾಗೋದಿಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಐಡೆಂಟಿಫೈ ದ ಮಿಸ್ಅಪ್ರಾಪ್ರಿಯೇಷನ್ ಆರ್ ಫ್ರಾಡ್ಸ್. ಏನಾದ್ರು ಮಿಸ್ಅಪ್ರಾಪ್ರಿಯೇಷನ್ ಅಥವಾ ಫ್ರಾಡ್ಸ್ ಇತ್ತು ಅಂದ್ರೆ ನಾವು ಅದನ್ನ ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ ಇನ್ ಕೇಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊಂಬಿಡಿ. ಮೇನ್, it is an incomplete method of bookkeeping because we will not record twofold aspects of a business transaction. Next, it is impossible to calculate an accurate profit or loss. Accurate profit or loss now calculate ಮಾಡೋದಕ್ಕೆ ಆಗೋದಿಲ್ಲ because we will consider an estimated receipts or estimated payments. ಯಾವುದು ಒಂದನ್ನ estimated receipts ಅಥವಾ estimated payments ಅಂತ ತಗೊಳ್ತೀವಿ, ಮತ್ತೊಂದು income tax authorities or government authorities will not accept single entry system of bookkeeping. Next, in case of it is impossible to plan for the future. Future ಗೆ ನಾವು ಅದರಲ್ಲಿ ಪ್ಲಾನ್ ಮಾಡೋದಕ್ಕೆ ಆಗೋದಿಲ್ಲ because it is an estimated amount. Next, in case of it leads to frauds or misappropriation. Frauds ಅಥವಾ misappropriation ಆಗುವಂತ ಚಾನ್ಸಸ್ ಇಲ್ಲಿ ಇರುತ್ತೆ. ನೆಕ್ಸ್ಟ್, ಟೈಪ್ಸ್ ಆಫ್ ಸಿಂಗಲ್ ಎಂಟ್ರಿ ಅಂತ ತಗೊಳ್ಳೋಂಥದ್ದಾದ್ರೆ ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್,
simple single entry system of bookkeeping and quasi single type of single entry system of bookkeeping ಅಂತ ಇದೆ. ಏನ್ ಸರ್ ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂದ್ರೆ ಇಟ್ ಈಸ್ ಎ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ವೇರ್ ವಿ ವಿಲ್ ಪ್ರಿಪೇರ್ debtors and creditors account. In case of a pure single entry system of bookkeeping, it is a system of bookkeeping where we will prepare personal account, that is debtors and creditors account. ಆ ಎರಡು ಅಕೌಂಟ್ ನ ಮಾತ್ರ ಪ್ರಿಪೇರ್ ಮಾಡ್ತೀವಿ, ಬೇರೆ ಯಾವುದೇ ರೀತಿಯಾದ ಸಬ್ಸಿಡಿಯರಿ ಬುಕ್ಸ್ ನ ನಾವು ಇಲ್ಲಿ ಪ್ರಿಪೇರ್ ಮಾಡೋದಿಲ್ಲ. ಐದರ್ ಕ್ಯಾಶ್ ಬುಕ್, ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ಸ್ ಬುಕ್, ಸೇಲ್ಸ್ ರಿಟರ್ನ್ಸ್ ಬುಕ್, bills receivables book, bills payable book. ಯಾವುದೇ ರೀತಿಯಾದ subsidiary books we will not prepare, just we will prepare personal account, that is debtors and creditors account. In case of types of single entry system of bookkeeping, pure single entry system of bookkeeping, it is a system of bookkeeping where we will prepare personal account, that is debtors and creditors account, but we will not prepare any subsidiary books, either cash book or purchase book or sales book, purchase returns or sales returns or purchase bills receivable or bills payable account. ಯಾವುದೇ ರೀತಿಯಾದ ಸಬ್ಸಿಡಿಯರಿ ಬುಕ್ಸ್ ನಾವು ಪ್ರಿಪೇರ್ ಮಾಡೋದಿಲ್ಲ, just we will prepare personal account, that is debtors and creditors account. In case of simple single entry system of bookkeeping, it is a system of bookkeeping where we will prepare cash account and personal account, that is debtors and creditors account. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದ ಸಬ್ಸಿಡಿಯರಿ ಬುಕ್ಸ್ ನ we will not prepare, either ನಿಮ್ಮೊಂದು ಪರ್ಚೇಸ್ ಇಂದ bills receivable or bills payable account ಯಾವುದನ್ನು ನಾವು ಪ್ರಿಪೇರ್ ಮಾಡೋದಕ್ಕೆ ಹೋಗೋದಿಲ್ಲ, just we will prepare cash book and personal account, that is debtors and creditors account. Next, in case of quasi single entry system of bookkeeping, it is a system of bookkeeping where we will prepare personal account, debtors and creditors account, next cash account and other nominal account. Nominal account and the purchases and sales book ಇಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಬಟ್ ನಿಮ್ಮ ಒಂದು ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸತಿ ಹೇಳ್ತೀನಿ, ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಈಸ್ ಎ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ವೇರ್ ವಿ ವಿಲ್ ಪ್ರಿಪೇರ್ ಪರ್ಸನಲ್ ಅಕೌಂಟ್ಸ್, ದಟ್ ಈಸ್ debtors and creditors account. Simple single entry system of bookkeeping is a system of bookkeeping where we will prepare personal account, that is debtors, creditors account and cash account. We will not prepare any other subsidiary books. But in case of quasi single entry system of bookkeeping, it is a system of bookkeeping where we will prepare cash account, personal account, that is debtors and creditors account and nominal accounts, that is purchase and sales book. ಇದನ್ನ ಪ್ರಿಪೇರ್ ಮಾಡ್ತೀವಿ. ಇನ್ ಕೇಸ್ ಇದು ಟೈಪ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಆಯ್ತು. ನೆಕ್ಸ್ಟ್ ಸರ್, ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ಯಾವ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ? ನಾನು ನಿಮ್ಗೆ ಅವಾಗ ಹೇಳ್ದಂಗೆ ಇಲ್ಲಿ ನಾವು ಡಬಲ್ 2 fold ಆಸ್ಪೆಕ್ಟ್ಸ್ ನಾವು ರೆಕಾರ್ಡ್ ಮಾಡೋದಿಲ್ಲ, ಜಸ್ಟ್ 1 fold ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ಅಕೌಂಟ್ ಬರೋದಿಲ್ಲ. ನಾರ್ಮಲಿ ನೀವು ಲೆಡ್ಜರ್ ಅಕೌಂಟ್ ಮಾಡಿದಾಗ ಕ್ಯಾಶ್ ಅಕೌಂಟ್ ಅಂತ ಮಾಡ್ತೀರಾ, ಅಕೌಂಟ್ ಅಂತ ಬಂತು ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಡೆಬಿಟ್ ಅಂತ ಬರಿತೀವಿ, ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಕ್ರೆಡಿಟ್ ಅಂತ ಬರಿತೀವಿ. ಬಟ್ ಇದು ಸಿಂಗಲ್ ಎಂಟ್ರಿ ಆಗಿರೋದ್ರಿಂದ ಯಾವುದೇ ಅಕೌಂಟ್ಗಳು ಬರೋದಿಲ್ಲ, ಬಟ್ ಇನ್ಸ್ಟೆಡ್ ಆಫ್ ಅಕೌಂಟ್ ನಾವು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಮೊದಲನೇದು ಬರುವಂತದ್ದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ profit or loss account. Next, revised statement of affairs. Statement of affairs and it is a statement which is prepared with the intention to calculate capital with the help of assets and liabilities. ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಇರುವಂತದ್ದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಏನ್ ಸರ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಈಸ್ ಪ್ರಿಪೇರ್ಡ್ ಟು ಕ್ಯಾಲ್ಕುಲೇಟ್ ಕ್ಯಾಪಿಟಲ್ ವಿತ್ ದ ಹೆಲ್ಪ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಇನ್ ಕೇಸ್ ಆಫ್ ಎ ಸ್ಟೇಟ್ಮೆಂಟ್ ಇಟ್ ಈಸ್ ಬೇಸ್ಡ್ ಆನ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ ಮೈನಸ್ ಲಯಬಿಲಿಟಿ. ಈ ಈಕ್ವೇಶನ್ ಬೇಸಿಸ್ ಮೇಲೆ ನಾವು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್ ನ ಮೈನಸ್ ಮಾಡ್ತೀವಿ, ಬರುವಂತದ್ದು ಕ್ಯಾಪಿಟಲ್.
if it is prepared on the opening date of the financial year opening date ನಲ್ಲಿ ನಾವು ಪ್ರಿಪೇರ್ ಮಾಡಿದ ನಾವು ಅದನ್ನ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಹೇಳ್ತೀವಿ. if it is prepared on the year ending date it is known as closing statement of affairs. ಓಪನಿಂಗ್ ಡೇಟ್ ನಲ್ಲಿ ನಾವು ಪ್ರಿಪೇರ್ ಮಾಡಿದೆ ಅಂದ್ರೆ 1/4 ಅಂದ್ರೆ 1st April ಅಥವಾ 1st January ಪ್ರಿಪೇರ್ ಮಾಡಿದೆ ಅದನ್ನ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಹೇಳ್ತೀವಿ. if it is prepared on the year ending date that is 31st December or 31st March ನಾವು ಅದನ್ನ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್. ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಈಸ್ ಪ್ರಿಪೇರ್ಡ್ ಟು ಕ್ಯಾಲ್ಕುಲೇಟ್ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಆರ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರಿಪೇರ್ ಮಾಡೋಂತ ಸ್ಟೇಟ್ಮೆಂಟ್ ನ ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇರುವಂತದ್ದು ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. It is a statement which is prepared to find out the financial position of the concern. Financial position na calculate ಮಾಡೋದಕ್ಕೆ ನಾವು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ by considering. ಇಲ್ಲಿ ಯಾವ ಟ್ರಾನ್ಸಾಕ್ಷನ್ ನ ಕನ್ಸಿಡರ್ ಮಾಡ್ತೀವಿ ಸರ್ ಅಂದ್ರೆ assets, liabilities and adjustments. ನಿಮ್ಮ ಪ್ರಾಬ್ಲಮ್ ನಲ್ಲಿ ಏನು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ ಆ ಅಡ್ಜಸ್ಟ್ಮೆಂಟ್ ಬಟ್ ಇನ್ ಕೇಸ್ ಆಫ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ ಅಡ್ಜಸ್ಟ್ಮೆಂಟ್ ಕನ್ಸಿಡರ್ ಮಾಡಲ್ಲ. ಅದಕ್ಕೆ ಇದನ್ನ ರಿವೈಸ್ಡ್ ಅಂತ ಹೇಳ್ತೀವಿ. ಅಂದ್ರೆ ಆಲ್ಟರೇಷನ್ ಮಾಡಿರುವಂತದ್ದು. ಆಲ್ಟರ್ ಆದ್ಮೇಲೆ ಆಲ್ಟರ್ ಇಸ್ ನಥಿಂಗ್ ಬಟ್ ನಿಮ್ಮ ಅಡ್ಜಸ್ಟ್ಮೆಂಟ್ ನ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ಕನ್ಸಿಡರ್ ಮಾಡಲ್ಲ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ. ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ ವಿ ವಿಲ್ ಕನ್ಸಿಡರ್ ದಿ ಅಡ್ಜಸ್ಟ್ಮೆಂಟ್ಸ್ ಗಿವನ್. ಇಫ್ ಏನಾದ್ರು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದೆ ಅದನ್ನ ಕನ್ಸಿಡರ್ ಮಾಡ್ಕೊಂಡು we will prepare a statement known as revised statement of affairs. It is a statement which is prepared to find out the financial position of the concern. Financial position na consider ಮಾಡ್ತೀವಿ by considering assets, liabilities along with the adjustments. Adjustment related adjustments consider ಮಾಡಿಕೊಂಡು ನಾವು ಒಂದು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ. It is known as revised statement of affairs. ಒಟ್ಟು ಮೂರು ಪ್ರಿಪೇರ್ ಮಾಡ್ತೀವಿ ಸ್ಟೇಟ್ಮೆಂಟ್ ನ. ಒಂದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಇಸ್ ಪ್ರಿಪೇರ್ಡ್ ಟು ಕ್ಯಾಲ್ಕುಲೇಟ್ ಕ್ಯಾಪಿಟಲ್ ಬೈ ಕನ್ಸಿಡರಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಕನ್ಸಿಡರ್ ಮಾಡ್ಕೊಂಡು ನಾವು ಒಂದು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ. ಇಟ್ ಈಸ್ ನೋನ್ ಆಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್. ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಇಸ್ ಪ್ರಿಪೇರ್ಡ್ ಟು ಕ್ಯಾಲ್ಕುಲೇಟ್ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಆರ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ is a statement which is prepared to find out the financial position of the concern by considering assets and liabilities along with the adjustments. Assets and liabilities ಅಷ್ಟೇ ತಗೊಳ್ಳೋದಿಲ್ಲ, ಅದರ ಜೊತೆನಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಕೊಟ್ಟಿದೆ ಆ ಅಡ್ಜಸ್ಟ್ಮೆಂಟ್ಸ್ ನ ಕೂಡ ಕನ್ಸಿಡರ್ ಮಾಡ್ಕೊಳ್ತೀವಿ. ಇದು ಮೂರು ಸ್ಟೇಟ್ಮೆಂಟ್. ಏನ್ ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಫಾರ್ಮೆಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಇದು ಫಾರ್ಮೆಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಬಟ್ ಇಲ್ಲಿ ಯಾವುದೇ ಡೆಬಿಟ್ ಕ್ರೆಡಿಟ್ ಬರೋದಿಲ್ಲ. ಇಫ್ ಇಟ್ ಇಸ್ ಅನ್ ಅಕೌಂಟ್ ಐದರ್ ಇಟ್ ಮೇ ಬಿ ಕ್ಯಾಶ್ ಅಕೌಂಟ್ ಆಗಿರ್ಬೋದು, ಮಿಷನರಿ ಅಕೌಂಟ್ ಆಗಿರ್ಬೋದು, ಅಥವಾ ಪರ್ಸನಲ್ ಅಕೌಂಟ್ ಆಗಿರ್ಬೋದು, ಸ್ಯಾಲರಿ ಅಕೌಂಟ್ ಆಗಿರ್ಬೋದು, ಐದರ್ ರಿಯಲ್, ನಾಮಿನಲ್ ಆರ್ ಪರ್ಸನಲ್ ಅಕೌಂಟ್. when it is prepared under double interest form of bookkeeping, left hand side ನಲ್ಲಿ ಡೆಬಿಟ್ ಅಂತ ಬರಿತೀವಿ, ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಕ್ರೆಡಿಟ್ ಅಂತ ಬರಿತೀವಿ. Because it is a statement ಆಗಿರೋದ್ರಿಂದ no need to write any debit or credit on left hand or right hand side of the statement. In case of ಇಲ್ಲಿ asset side ನಲ್ಲಿ either it may be current assets or fixed asset, ಯಾವುದಾದ್ರೂ asset ಬರ್ಕೊಳ್ಳಿ. For example, cash ಆಗಿರ್ಬೋದು, debtors, stock, land and building, plant and machinery, furniture, motor car, copyrights, trademarks, goodwill, ಈ ತರ freehold premises, ಇನ್ವೆಸ್ಟ್ಮೆಂಟ್ಸ್, ಈ ತರ ಅಸೆಟ್ಸ್ ಕೊಟ್ಟು ಅಂದ್ರೆ ಅಸೆಟ್ ಸೈಡ್ ಬರ್ಕೊಳ್ಳಿ. ನೆಕ್ಸ್ಟ್ ಲಯಬಿಲಿಟಿ ಸೈಡ್ ನಲ್ಲಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ನೆಕ್ಸ್ಟ್ ಅದೇ ತರ ಬ್ಯಾಂಕ್ ಲೋನ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀ ರಿಸೀವ್ಡ್ ಇನ್ಕಮ್ ಅಂತ ಕೊಟ್ರೆ ಲಯಬಿಲಿಟಿ ಸೈಡ್ ನಲ್ಲಿ ಬರ್ಕೊಳ್ಳಿ. ಇದರಲ್ಲಿ ಹೆಚ್ಚು ಕಡಿಮೆ ಅಂದ್ರೆ 100% ಅಸೆಟ್ ಸೈಡ್ ಜಾಸ್ತಿ ಇರುತ್ತೆ. ಅಸೆಟ್ಸ್
ಮೈನಸ್ ಲಯಬಿಲಿಟೀಸ್ ಮಾಡಿದೆ ಬರುವಂತದ್ದು ಕ್ಯಾಪಿಟಲ್. If it is prepared on the year ending date, it is known as closing statement of affairs. If the statement is prepared on the opening date of the financial year, it is known as opening statement of affairs. Next, in case of ಇಲ್ಲಿ ನಿಮಗೆ ಒಂದು ಈ ಚಾಪ್ಟರ್ ಇಂದ ಒಂದು 2 ಮಾರ್ಕ್ಸ್ ಬರುತ್ತೆ ಪಾರ್ಟ್ ಎ ನಲ್ಲಿ. ನೆಕ್ಸ್ಟ್ ಪಾರ್ಟ್ ಸಿ ನಲ್ಲಿ ಒಂದು 14 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ಆದ್ಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಗೆ ಒಂದು ಕೊಟ್ರೆ 5 ಮಾರ್ಕ್ಸ್ ಒಂದು ಬರುತ್ತೆ. ಅಲ್ಲಿ ನಿಮ್ಗೆ ಏನಂತ ಕೊಡ್ತಾರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ ಅಂದ್ರೆ ಪ್ರಿಪೇರ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ವಿತ್ ಇಮ್ಯಾಜಿನರಿ ಫಿಗರ್ಸ್ ಅಂದ್ರೆ ಇಮ್ಯಾಜಿನರಿ ಅಮೌಂಟ್ ಹಾಕೊಂಡು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನ ಮಾಡಿ ಅಂತ ಕೊಡ್ತಾರೆ. ನಾನು ನಿಮ್ಗೆ ಅವತ್ತೇ ಹೇಳ್ದಂಗೆ ನೀವು ಯಾವುದೇ ಒಂದು ಅಕೌಂಟೆನ್ಸಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಫಸ್ಟ್ ಯಾರ ಬುಕ್ ನಲ್ಲಿ ಯಾವ ಡೇಟ್ ನಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಿ. ಇನ್ ದ ಬುಕ್ಸ್ ಆಫ್ ಯಾವ್ದಾದ್ರು ಹೆಸರು ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮಿಸ್ಟರ್ ರಮೇಶ್, ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರಮೇಶ್ ಆಸ್ ಆನ್, ಅಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಕೊಟ್ಟಿದ್ದಾರೆ. 1/1 ಅಥವಾ 1/4 ಡೇಟ್ ಬರ್ಕೊಳ್ಳಿ ಅಂದ್ರೆ 1st January 2004 ಯಾವ್ದಾದ್ರು ಇಯರ್ ಬರ್ಕೊಳ್ಳಿ. ಬಟ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ ಓಪನಿಂಗ್ ಡೇಟೇ ಇರಬೇಕು 1st January ಅಥವಾ 1st April. ಬ್ರಾಕೆಟ್ ನಲ್ಲಿ ಟು ಫೈಂಡ್ ಔಟ್ ಓಪನಿಂಗ್ ಕ್ಯಾಪಿಟಲ್, ನೀವೇನಿಗೆ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡ್ತಾ ಇದೀರ ಅಂದ್ರೆ ಟು ಫೈಂಡ್ ಔಟ್ ಓಪನಿಂಗ್ ಕ್ಯಾಪಿಟಲ್ ಅದನ್ನ ಬರೀಬೇಕು. ಅದೇ ನಿಮ್ಮ ಪ್ರಾಬ್ಲಮ್ ನಲ್ಲಿ ಪ್ರಿಪೇರ್ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ವಿತ್ ಇಮ್ಯಾಜಿನರಿ ಅಮೌಂಟ್ ಅಂತ ಕೊಟ್ರೆ ಇನ್ ದ ಬುಕ್ಸ್ ಆಫ್ ರಮೇಶ್ ಆಸ್ ಆನ್ ಇಯರ್ ಎಂಡಿಂಗ್ ಡೇಟ್ ಬರ್ಕೊಳ್ಳಿ, ದಟ್ ಈಸ್ 31st December ಆರ್ 31st March. ಬ್ರಾಕೆಟ್ ನಲ್ಲಿ ಟು ಫೈಂಡ್ ಔಟ್ ಕ್ಲೋಸಿಂಗ್ ಕ್ಯಾಪಿಟಲ್. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ ಓಪನಿಂಗ್ ಡೇಟ್ ಬರ್ದು ಬ್ರಾಕೆಟ್ ಅಲ್ಲಿ ಟು ಫೈಂಡ್ ಔಟ್ ಓಪನಿಂಗ್ ಕ್ಯಾಪಿಟಲ್. ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಕೊಟ್ರೆ ಇಯರ್ ಎಂಡಿಂಗ್ ಡೇಟ್ ಬರ್ದು ಬ್ರಾಕೆಟ್ ಅಲ್ಲಿ ಟು ಫೈಂಡ್ ಔಟ್ ಕ್ಲೋಸಿಂಗ್ ಕ್ಯಾಪಿಟಲ್. ಇನ್ ಕೇಸ್ ಇಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರೆ ಇಮ್ಯಾಜಿನರಿ ಅಮೌಂಟ್ ಯಾವ್ದಾದ್ರು ಅಸೆಟ್ಸ್ ನ ಬರ್ಕೊಳ್ಳಿ. ಕ್ಯಾಶ್ ಅಕೌಂಟ್ 10,000, debtors 20,000, stock 50,000, patents 10,000, land and building 1 lakh, creditors liabilities ನಲ್ಲಿ creditors 30,000, bank loan 10,000, bills payable 20,000. $1,90,000 ನೋಡಿ ಅಸೆಟ್ ಸೈಡ್ ಜಾಸ್ತಿ ಇರುತ್ತೆ. 1,90,000 ಸೇಮ್ ಟೋಟಲ್ ಬರ್ಕೊಳ್ಳಿ. ನಿಮ್ಗೆ ಓಪನಿಂಗ್ ಪ್ರಿಪೇರ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಕೊಟ್ಟಿದೆ, ಇಲ್ಲೇ ಬರ್ದಿರ್ತೀರಾ ಟು ಫೈಂಡ್ ಔಟ್ ಓಪನಿಂಗ್ ಕ್ಯಾಪಿಟಲ್. ಇಲ್ಲಿ ಬರಿಬೇಕಾದ್ರೆ ಓಪನಿಂಗ್ ಕ್ಯಾಪಿಟಲ್ opening capital, balancing amount, balancing amount. ನೋಡಿ total assets 1,90,000 minus total liabilities 30,000 plus 10,000 plus 20,000 60,000 minus ಮಾಡಿ 1,30,000. ಇದನ್ನ ಓಪನಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್. ಪ್ರಾಬ್ಲಮ್ ನಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಕೊಟ್ರೆ ಓಪನಿಂಗ್ ಕ್ಯಾಪಿಟಲ್ ಅಂತ ಬರ್ಕೊಳ್ಳಿ. ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಬರೀಬೇಕಾದ್ರೆ ಕ್ಲೋಸಿಂಗ್ ಡೇಟ್ ಬರ್ದು ಟು ಫೈಂಡ್ ಔಟ್ ಕ್ಲೋಸಿಂಗ್ ಕ್ಯಾಪಿಟಲ್ ಅಂತ ಬರ್ದು ಇಲ್ಲಿ ಕ್ಲೋಸಿಂಗ್ ಕ್ಯಾಪಿಟಲ್ ಬರ್ಕೊಳ್ಳಿ.
ನೋಡಿ ಟೋಟಲ್ ಅಸೆಟ್ಸ್ ಯಾವ್ದಾದ್ರು ಅಸೆಟ್ಸ್ ಬರ್ಕೊಳ್ಳಿ. ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್, ಡೆಟಾರ್ಸ್, ಸ್ಟಾಕ್, ಬಿಲ್ಸ್ ರಿಸೀವೇಬಲ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್, ಮೋಟಾರ್ ಕಾರ್, ಪೇಟೆಂಟ್ಸ್, ಕಾಪಿ ರೈಟ್ಸ್, ಗುಡ್ ವಿಲ್, ಟ್ರೇಡ್ ಮಾರ್ಕ್ಸ್, ಈ ತರ ಯಾವ್ದಾದ್ರು ಫ್ರೀ ಹೋಲ್ಡ್ ಪ್ರೆಮಿಸಸ್, ಇನ್ವೆಸ್ಟ್ಮೆಂಟ್ಸ್, ಯಾವ್ದಾದ್ರು ಅಸೆಟ್ಸ್ ಬರ್ಕೊಳ್ಳಿ. ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಲೋನ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀ ರಿಸೀವ್ಡ್ ಇನ್ಕಮ್, ಯಾವ್ದಾದ್ರು ಲಯಬಿಲಿಟೀಸ್ ಬರ್ಕೊಳ್ಳಿ. ಟೋಟಲ್ ಅಸೆಟ್ಸ್ ಅಮೌಂಟ್ ಬರ್ಕೊಳ್ಳಿ. ಅಲ್ಲಿ ಇಮ್ಯಾಜಿನರಿ ಅಮೌಂಟ್ ಅಂತ ಕೊಟ್ಟಾಗ ಅಮೌಂಟೇ ಬರಿಬೇಕು, ಎಕ್ಸ್ ಅಂತ ಬರೆಯೋಂಗಿಲ್ಲ. ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್ ಈಕ್ವಲ್ ಟು ಕ್ಯಾಪಿಟಲ್. ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ಇದು 5 ಮಾರ್ಕ್ಸ್ ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಈ ಚಾಪ್ಟರ್ ಇಂದ ಕೇಳುವಂಥದ್ದು. ನೆಕ್ಸ್ಟ್ ಲೆಟ್ ಅಸ್ ಸಾಲ್ವ್ ಒಂದು 14 ಮಾರ್ಕ್ಸ್ ಪ್ರಾಬ್ಲಮ್ ನ ಒಂದು ಸಾಲ್ವ್ ಮಾಡೋಣ. ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಇರುತ್ತೆ ಅಂತ. ಮಾರ್ಕ್ಸ್ ಪ್ರಾಬ್ಲಮ್ ನಲ್ಲಿ ಒಟ್ಟು 3 ಸ್ಟೆಪ್ ಇರುತ್ತೆ. ಒಂದು ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ಮತ್ತೊಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಮತ್ತೊಂದು ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಇನ್ ಕೇಸ್ ಇಲ್ಲಿ 14 ಮಾರ್ಕ್ಸ್ ಪ್ರಾಬ್ಲಮ್ ನಲ್ಲಿ ಫಸ್ಟ್ ಬರುವಂತದ್ದು ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ ಏನು ಸರ್ ಅಂದ್ರೆ ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಇಸ್ ಪ್ರಿಪೇರ್ಡ್ ಟು ಕ್ಯಾಲ್ಕುಲೇಟ್ ಬೋತ್ ಓಪನಿಂಗ್ ಕ್ಯಾಪಿಟಲ್ ಅಂಡ್ ಕ್ಲೋಸಿಂಗ್ ಕ್ಯಾಪಿಟಲ್ ವಿತ್ ದ ಹೆಲ್ಪ್ ಆಫ್ ಕ್ಲೋಸಿಂಗ್ ಅಂಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ನಿಮ್ಮ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಏನಿದೆ ಅದನ್ನ ಕನ್ಸಿಡರ್ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಕ್ಯಾಪಿಟಲ್. ಎರಡನ್ನು ಒಟ್ಟಿಗೆ ಮಾಡಬಹುದು. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮತ್ತೆ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಎರಡನ್ನ ಸಪರೇಟ್ ಆಗಿ ಮಾಡೋ ಬದಲು ಒಂದೇ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬಹುದು. ಇಟ್ ಈಸ್ ನೋನ್ ಆಸ್ ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಇಸ್ ಪ್ರಿಪೇರ್ಡ್ ಟು ಕ್ಯಾಲ್ಕುಲೇಟ್ ಓಪನಿಂಗ್ ಕ್ಯಾಪಿಟಲ್ ಅಂಡ್ ಕ್ಲೋಸಿಂಗ್ ಕ್ಯಾಪಿಟಲ್ ವಿತ್ ದ ಹೆಲ್ಪ್ ಆಫ್ opening assets and closing assets and liabilities. ಎರಡರ opening assets and liabilities, closing assets and liabilities ಅಂತ ತಗೊಂಡು ನಾವು combined statement of affairs ನ ಪ್ರಿಪೇರ್ ಮಾಡೋಣ. ಎರಡು ಅಮೌಂಟ್ ಕಾಲಮ್ ಬರಬೇಕು. ಒಂದು ಓಪನಿಂಗ್ ಡೇಟ್ ಮತ್ತೊಂದು ಕ್ಲೋಸಿಂಗ್ ಡೇಟಿಗೆ ಬರಬೇಕು. ಯಾವುದೇ ಕಾರಣಕ್ಕೂ ಪೆನ್ನಲ್ಲಿ ಎಲ್ಲ ರೂಲ್ ಮಾಡ್ಕೊಡುದು. ಪೆನ್ನಲ್ಲೆಲ್ಲ ರೂಲ್ ಮಾಡಿದ್ರೆ ಮಾರ್ಕ್ಸ್ ಹೋಗುತ್ತೆ. ಶಾರ್ಟ್ ಫಾರ್ಮ್ಗಳನ್ನ ಬರೆಯೋದನ್ನ ಬಿಡಬೇಕು. ಓಪನಿಂಗ್ ಡೇಟ್ ಬರ್ಕೊಳ್ಳಿ 1/1/2004. year ending date 31st December 2004. Assets 1/1/2004, 31st December 2004. Liabilities ಎರಡು ಅಮೌಂಟ್ ಕಾಲಮ್ ಬರುತ್ತೆ. ಓಪನಿಂಗ್ ಕಾಲಮ್, ಕ್ಲೋಸಿಂಗ್ ಕಾಲಮ್, ಓಪನಿಂಗ್ ಕಾಲಮ್, ಕ್ಲೋಸಿಂಗ್ ಕಾಲಮ್. ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಬೇಕಾದ್ರೆ ಎರಡೆರಡು ಅಮೌಂಟ್ ಕಾಲಮ್ ಬರುತ್ತೆ. ದಟ್ ಈಸ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಅಮೌಂಟ್ ಕಾಲಮ್. ಈಗ ಒಂದು 14 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಫಸ್ಟ್ ಹೆಡಿಂಗ್ ಬರ್ಕೊಳ್ಳಿ. ಇನ್ ದ ಬುಕ್ಸ್ ಆಫ್ ಸೋ ಅಂಡ್ ಸೋ, ಯಾರು ಹೆಸರು ಕೊಟ್ಟಿರ್ತಾರೆ ಅವ್ರದ್ದು ಆಸ್ ಆನ್ ಇಯರ್ ಎಂಡಿಂಗ್ ಡೇಟ್ ಬರೀಬೇಕು. ಸ್ಟಾರ್ಟಿಂಗ್ ಇನ್ ದ ಬುಕ್ಸ್ ಆಫ್ ಬರೀಬೇಕಾದ್ರೆ ಇಯರ್ ಎಂಡಿಂಗ್ ಡೇಟ್ ಬರೀಬೇಕು. ಇನ್ ದ ಬುಕ್ಸ್ ಆಫ್ ರಮೇಶ್ ಅಥವಾ ಸುರೇಶ್ ಆಸ್ ಆನ್ 31st December 2014. Next, step 1, combined statement of affairs as on 1/1/2004 and 31st December 2004 bracket nalli to find out opening capital and closing capital. Combined statement of affairs ಅಲ್ಲಿ ಎರಡು ಕ್ಯಾಪಿಟಲ್ ಅಂದ್ರೆ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಕ್ಯಾಪಿಟಲ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ಯಾಶ್.
ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್ ಅಂತನಾದ್ರೂ ಕೊಡ್ಬೋದು ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಅಂತನಾದ್ರೂ ಕೊಡ್ಬೋದು. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತನಾದ್ರೂ ಕೊಡ್ಬೋದು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಂತನಾದ್ರೂ ಕೊಡ್ಬೋದು. ನೋಡಿ ಅಸೆಟ್ ಸೈಡ್ ಯಾವ್ದಿದೆಯೋ ಅದನ್ನ ಅಸೆಟ್ಸ್ ಯಾವ್ದಿದೆಯೋ ಐದರ್ ಇಟ್ ಮೇ ಬಿ ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್, ಅಸೆಟ್ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಡೆಟಾರ್ಸ್, ಡೇಟಾಸ್ ಅಂತನಾದ್ರೂ ಕೊಡ್ಬೋದು ಅಥವಾ ಬುಕ್ ಡೇಟ್ಸ್ ಅಂತನಾದ್ರೂ ಕೊಡ್ಬೋದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ನೋಟ್ ಇದೆ. ಇನ್ ಕೇಸ್ ಆಫ್ ಕರೆಂಟ್ ಅಸೆಟ್ಸ್ ಐದರ್ ಇಟ್ ಮೇ ಬಿ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್, ಡೆಟಾರ್ಸ್, ಸ್ಟಾಕ್, ಬಿಲ್ಸ್ ರಿಸೀವಬಲ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಇದಿಷ್ಟು ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. It will vary from opening balance to closing balance. ಅದು ವೇರಿ ಆಗ್ತಾ ಇರುತ್ತೆ, ಅಂದ್ರೆ ಸೇಮ್ ಅಮೌಂಟ್ ಇರೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ 40,000 and the opening balance and closing balance will be the same. But in case of ನಿಮ್ಮ ಒಂದು ಕರೆಂಟ್ ಅಸೆಟ್ಸ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇಸ್ ಡಿಫರೆಂಟ್ ಫ್ರಮ್ ದ ಟಾಪ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎರಡು ಬೇರೆ ಬೇರೆ ಇರುತ್ತೆ. ನೋಡಿ ಇಲ್ಲಿ 3,000, 2,000, 5,000, 8,000, 30,000, 42,000 ಈ ತರ ಚೇಂಜಸ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ನೀವು ಅದೇ ಒಂದು ಫಿಕ್ಸ್ಡ್ ಅಸೆಟ್ ನ ತಗೊಳ್ಳೋಂಥದ್ದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್, ಪೇಟೆಂಟ್ಸ್, ಗುಡ್ ವಿಲ್ ಈ ತರ ತಗೊಳ್ತದೆ, ಇಟ್ ವಿಲ್ ರಿಮೈನ್ಸ್ ಕಾನ್ಸ್ಟೆಂಟ್. But in case of fixed asset, it will change when there is an addition. That is, if they had purchased the fixed asset or they had sold the fixed asset, awaga matra vary agutte hortu, awaga matra change agutte hortu. But values nalli change agodilla. Values andre 40,000, 40,000. Akasmat in the middle of the year, if they had purchased an additional machinery, then the closing balance will be rupees 45,000. Another 5,000 worth of machinery na purchase madade. 40,000, 45,000 ಅವಾಗ ಮಾತ್ರ ಚೇಂಜ್ ಆಗುತ್ತೆ. ಇನ್ ಅದರ್ ಕಂಡೀಷನ್ಸ್ ಇಟ್ ವಿಲ್ ರಿಮೈನ್ಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಇನ್ ಕೇಸ್ ಆಫ್ ಸ್ಟಾಕ್, ಸ್ಟಾಕ್ ಇಸ್ ಅನ್ ಕರೆಂಟ್ ಅಸೆಟ್. ಸ್ಟಾಕ್ ಕರೆಂಟ್ ಅಸೆಟ್. ನೆಕ್ಸ್ಟ್ ಕ್ರೆಡಿಟಾರ್ಸ್. ನೋಡಿ ಲಯಬಿಲಿಟೀಸ್ ಯಾವ್ದಿದೆ ಅದನ್ನ ಲಯಬಿಲಿಟಿ ಸೈಡ್ ಬರ್ಕೊಳ್ತೀವಿ, ಅಸೆಟ್ಸ್ ಇರೋದನ್ನ ಅಸೆಟ್ ಸೈಡ್ ಬರ್ಕೊಳ್ತೀವಿ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ನಿಮ್ಮ ಒಂದು ಫರ್ನಿಚರ್. ಫರ್ನಿಚರ್ ಅದು ಫಿಕ್ಸ್ಡ್ ಅಸೆಟ್ಸ್. Next, land and building. Land and buildings account 50,000, 50,000. ನೋಡಿ ಅಸೆಟ್ಸ್ ಯಾವ್ದಿದೆ ಅದನ್ನ ಅಸೆಟ್ ಸೈಡ್ ಎಂಟ್ರಿ ಮಾಡಿದ್ದೀವಿ, ಲಯಬಿಲಿಟೀಸ್ ಇರೋದನ್ನ ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡಿದ್ದೀವಿ. ಈಗ ಒಂದೊಂದೇ ಕಾಲಮ್ನ ಬ್ಯಾಲೆನ್ಸ್ ಮಾಡೋದಕ್ಕಿಂತ ಮುಂಚೆ ಓಪನಿಂಗ್ ಕ್ಯಾಪಿಟಲ್, closing capital, ನೋಡಿ ಓಪನಿಂಗ್ ಕಾಲಮ್ ನ ಮಾತ್ರ ಬ್ಯಾಲೆನ್ಸ್ ಮಾಡ್ತಾ ಬನ್ನಿ. 3,000 plus 5,000, 8,000 plus 30,000, 38,000 plus 35,000, 73,000 plus 10,000, 83,000 plus 50,000, 1,33,000. ಸೇಮ್ ಟೋಟಲ್ ನ ಬರ್ಕೊಳ್ಳಿ, 1,33,000. ನೋಡಿ ಟೋಟಲ್ ಅಸೆಟ್ಸ್ 1,33,000 ಮೈನಸ್ ಟೋಟಲ್ ಲಯಬಿಲಿಟಿ, ಏನಾದ್ರು ಬಿಲ್ಸ್ ಪೇಬಲ್ ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಆ ತರ ಏನಾದ್ರು ಕೊಟ್ರೆ ಆಡ್ ಮಾಡ್ಕೊಳ್ಳಿ. ಇರುವಂತದ್ದು ಒಂದೇ ಒಂದು ಲಯಬಿಲಿಟಿ
24,000. 1,33,000 minus 24,000 is equal to 1,09,000 opening capital. Nodi, total assets minus total liability is equal to opening capital. ಅದೇ ತರ closing balance ನೋಡಿ, closing column ಮಾತ್ರ ನೋಡಿ, 2,000 plus 8,000 10,000 plus 42,000 and 52,000 52,000 plus 45,000 97,000 plus 10,000 1,07,000 plus 50,000 1,57,000. $1,57,000 total assets ಬರ್ಕೊಳ್ಳಿ minus total liability 30,000 and the 1,27,000. ನೋಡಿ, opening assets ಇಂದ opening liabilities ನ ಡಿಡಕ್ಟ್ ಮಾಡ್ಕೊಳ್ಳಿ. We can calculate opening capital. Next, with the help of closing assets and closing liability, we can calculate closing capital. ನೋಡಿ, closing assets minus closing liabilities is equal to closing capital. ಏನ ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿ, assets minus liability is equal to capital. Asset minus liability is equal to capital. It is based on the equation capital equal to asset minus liability. ನಿಮ್ಮ ಒಂದು ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅಸೆಟ್ಸ್ ಇಂದ liabilities ನ ಡಿಡಕ್ಟ್ ಮಾಡ್ತೀವಿ. We can calculate capital. Either it may be an opening capital or closing capital. ಇದನ್ನ ನಾವು ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಹೇಳ್ತೀವಿ. ಎರಡನ್ನ ಸ್ಪ್ಲಿಟ್ ಮಾಡಿ ಮಾಡೋ ಬದಲು, ಅಂದ್ರೆ ಓಪನಿಂಗ್ ಸ್ಟೇಟ್ಮೆಂಟ್ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಸ್ಪ್ಲಿಟ್ ಮಾಡಿ ಮಾಡೋ ಬದಲು we can calculate a single statement known as combined statement of affairs. ಅಸೆಟ್ಸ್ ನಲ್ಲಿ ಇನ್ನ ಅಸೆಟ್ಸ್ ಕೊಟ್ಟಿದೆ ತಗೊಳ್ಳಿ. ಇನ್ ಕೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಆ ತರ ಏನಾದ್ರು ಅಸೆಟ್ಸ್ ನ ಕೊಟ್ಟಿದೆ ಅಸೆಟ್ ಸೈಡ್ ನಲ್ಲಿ ತಗೊಳ್ಳಿ, ಲಯಬಿಲಿಟೀಸ್ ಕೊಟ್ಟಿದೆ ಲಯಬಿಲಿಟಿ ಸೈಡ್ ಅಲ್ಲಿ ತಗೊಳ್ಳಿ. ಇನ್ನೊಂದು ಹೇಳ್ತೀನಿ, ಲೋನ್ ಟು ಮಿಸ್ಟರ್ ಅಜಯ್. ನೀವು ಅಜಯ್ಗೆ ಲೋನ್ ಅನ್ನ ಕೊಟ್ಟಿದ್ದೀರಾ ಅಂದ್ರೆ ಅದು ನಿಮ್ಗೆ ಅಸೆಟ್ ಆಗತ್ತೆ. ಅಸೆಟ್ ಸೈಡ್ ಎಂಟ್ರಿ ಮಾಡಿ, ಲೋನ್ ಟು ಮಿಸ್ಟರ್ ಅಜಯ್. ಲೋನ್ ಫ್ರಮ್ ಮಿಸ್ಟರ್ ವಿಜಯ್, ವಿಜಯ್ ಇಂದ ನೀವು ಲೋನ್ ತಗೊಂಡಿದ್ದೀರಾ ಅಂದ್ರೆ ಅದು ಲಯಬಿಲಿಟೀಸ್. ನೋಡಿ, ಲೋನ್ ಟು ಮಿಸ್ಟರ್ ಅಜಯ್, ನೀವು ಬೇರೆಯವ್ರಿಗೆ ಲೋನ್ ಕೊಟ್ಟಿದ್ದೀರಾ ಅಂದ್ರೆ ನಿಮಗ್ ಅಸೆಟ್ ಆಗುತ್ತೆ. ಲೋನ್ ಫ್ರಮ್, ಅವ್ರು ನಿಮಗ್ ಲೋನ್ ಕೊಟ್ಟ ಬೇರೆಯವರಿಂದ ನೀವು ಲೋನ್ ತಗೊಂಡಿದ್ದೀರಾ ಅಂದ್ರೆ ಅದು ಲಯಬಿಲಿಟೀಸ್ ಆಗುತ್ತೆ. ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್. ಸ್ಟೆಪ್ 1 combined statement of affairs. Step 2 statement of profit or loss. It is a statement which is prepared to calculate profit or loss under single entry stream of bookkeeping. ಅದೇ ನೀವು ಡಬಲ್ ಎಂಟ್ರಿ ಸ್ಟ್ರೀಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ we have to prepare ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್, ಎರಡು ಅಕೌಂಟ್ ಮಾಡ್ತಾ ಇದ್ವಿ. ಬಟ್ ಇದು ಸಿಂಗಲ್ ಎಂಟ್ರಿ ಸ್ಟ್ರೀಮ್ ಆಫ್ ಬುಕ್ ಕೀಪಿಂಗ್ ಆಗಿರೋದ್ರಿಂದ ಜಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್. ನೋಡಿ, ಇದರ ಫಾರ್ಮೆಟ್ ಇದು: ಕ್ಲೋಸಿಂಗ್ ಕ್ಯಾಪಿಟಲ್ plus drawings. Drawings is nothing but an amount or thing or any goods which has been withdrawn by the proprietor for his personal purpose or private purpose ಅಂತ ಕೊಡಬಹುದು, ಡೊಮೆಸ್ಟಿಕ್ ಪರ್ಪಸ್ ಅಂತ ಕೊಡಬಹುದು, ಅಥವಾ ರೆಸಿಡೆನ್ಷಿಯಲ್ ಪರ್ಪಸ್ ಅಂತ ಕೊಡಬಹುದು. ಯಾವುದು ಕೊಟ್ರು ಅದು ಡ್ರಾಯಿಂಗ್ಸ್ ಆಗುತ್ತೆ. ನೆಕ್ಸ್ಟ್, ಅಡಿಷನಲ್ ಕ್ಯಾಪಿಟಲ್, an amount which has been invested by the proprietor during the financial year. ನಿಮ್ಮ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ ನಿಮ್ಮ ಪ್ರೊಪ್ರೈಟರ್ ಏನಾದ್ರು ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡದ, ಇಟ್ ಈಸ್ ನೋನ್ ಆಸ್ ಅಡಿಷನಲ್ ಕ್ಯಾಪಿಟಲ್. ಅಥವಾ ಅದನ್ನ ಫ್ರೆಶ್ ಕ್ಯಾಪಿಟಲ್ ಅಂತ ಕೊಟ್ಟಿರ್ತಾರೆ, ಅಥವಾ ಫರ್ದರ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಬೈ ದ ಪ್ರೊಪ್ರೈಟರ್ ಅಂತ ಕೊಟ್ಟಿರ್ತಾರೆ. ಮೈನಸ್ ಓಪನಿಂಗ್ ಕ್ಯಾಪಿಟಲ್. ಇನ್ ಕೇಸ್ ಇಲ್ಲಿ ಕ್ಲೋಸಿಂಗ್ ಕ್ಯಾಪಿಟಲ್, ಕ್ಲೋಸಿಂಗ್ ಕ್ಯಾಪಿಟಲ್ ಎಲ್ಲಿ ಸರ್ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಮ ಫಸ್ಟ್ ಸ್ಟೆಪ್ ಏನು ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿರಾ, ಆ ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿ 1,27,000 ಇದೆ. 1,27,000 ಪ್ಲಸ್ ಡ್ರಾಯಿಂಗ್ಸ್. ನಿಮ್ಮ ಪ್ರಾಬ್ಲಮ್ ಅಂದ್ರೆ ಅಡ್ಜಸ್ಟ್ಮೆಂಟ್ ನಲ್ಲಿ
ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿರ್ತಾರೆ ನೋಡಿ, ಡ್ಯೂರಿಂಗ್ ದ ಇಯರ್ he had withdrawn so and so amount for personal purpose ಅಥವಾ ರೆಸಿಡೆನ್ಷಿಯಲ್ ಪರ್ಪಸ್ ಅಂತ ಏನಾದ್ರು ಅಮೌಂಟ್ ಕೊಟ್ಟಿರ್ತಾರೆ ನೋಡಿ, ಆ ಅಮೌಂಟ್ ತಗೊಳ್ಳಿ. 5,000 ಅಂತ ತಗೊಳ್ಳುವಂಥದ್ದು ಅದ 1,32,000 ಆಡ್ ಮಾಡಿ, ಮೈನಸ್ ಅಡಿಷನಲ್ ಕ್ಯಾಪಿಟಲ್ ಆರ್ ಫ್ರೆಶ್ ಕ್ಯಾಪಿಟಲ್ ಆರ್ ಫರ್ದರ್ ಕ್ಯಾಪಿಟಲ್. ಅಂದ್ರೆ ಡ್ಯೂರಿಂಗ್ ದ ಇಯರ್ ಏನಾದ್ರು ಅಮೌಂಟ್ ನಾವು ವಿತ್ಡ್ರಾ ಮಾಡಿದೆ ಡ್ಯೂರಿಂಗ್ ದ ಇಯರ್ he had invested a fresh capital ಅಂತ ಕೊಟ್ಟಿದೆ, ಅದನ್ನ ಅಡಿಷನಲ್ ಕ್ಯಾಪಿಟಲ್ ಅಂತ ತಗೊಳ್ಳಿ. $1,10,000, 1,32,000 minus 22,000, 1,10,000 minus opening capital. ಓಪನಿಂಗ್ ಕ್ಯಾಪಿಟಲ್ ನಿಮ್ಮ ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ ಮಾಡಿರ್ತೀರಾ ನೋಡಿ, ಓಪನಿಂಗ್ ಡೇಟ್ ನಲ್ಲಿ ಡಿಫರೆನ್ಸ್ ಬಿಟ್ವೀನ್ ಅಸೆಟ್ ಅಂಡ್ ಲಯಬಿಲಿಟೀಸ್ ಇಸ್ ನೋನ್ ಆಸ್ ಕ್ಯಾಪಿಟಲ್ ಅಂತ ನಾವು ಬರ್ದಿದೀವಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ ಕ್ಲೋಸ್ ಓಪನಿಂಗ್ ಕ್ಯಾಪಿಟಲ್ ಅಂತ ಬರ್ದಿದೀವಿ ನೋಡಿ. ಆ ಓಪನಿಂಗ್ ನ ತಗೊಳ್ಳಿ, 1,10,000 minus 1,09,000 is equal to 1,000. ಪಾಸಿಟಿವ್ ಬ್ಯಾಲೆನ್ಸ್ ಬಂದಿರೋದ್ರಿಂದ ಗ್ರಾಸ್ ಪ್ರಾಫಿಟ್. ಪಾಸಿಟಿವ್ ಬ್ಯಾಲೆನ್ಸ್ ಇದೆ, ಗ್ರಾಸ್ ಪ್ರಾಫಿಟ್. ಫಾರ್ ಎಕ್ಸಾಂಪಲ್ 1,05,000 1,05,000 minus 1,09,000 ಇದೆ, ಮೈನಸ್ 4,000 ಬರುತ್ತೆ. ಅವಾಗ ನಾವು ಅದನ್ನ ಗ್ರಾಸ್ ಲಾಸ್ ಅಂತ ಹೇಳ್ತೀವಿ. ಪಾಸಿಟಿವ್ ಬ್ಯಾಲೆನ್ಸ್ ಇದೆ, ಗ್ರಾಸ್ ಪ್ರಾಫಿಟ್. ನೆಗೆಟಿವ್ ಬ್ಯಾಲೆನ್ಸ್ ಇದೆ, ಗ್ರಾಸ್ ಲಾಸ್. ಇದು ಇನ್ಸ್ಟೆಡ್ ಆಫ್ ನೀವೇನು ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇದ್ದೀರಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ, ಅದರ ಬದಲಾಗಿ ಇಲ್ಲಿವರೆಗೂ ನಾವೇನ್ ಪ್ರಿಪೇರ್ ಮಾಡ್ತೀವಿ, ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ by considering closing capital, drawings, additional capital and opening capital. Next ನಿಮ್ಮ ಅಡ್ಜಸ್ಟ್ಮೆಂಟ್ ನೋಡಿ, ನಿಮ್ಮ ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ನಲ್ಲಿ ನಾವು ಕನ್ಸಿಡರ್ ಮಾಡುವಂತದ್ದು ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರುವಂತ ಅಮೌಂಟ್ ನ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಿಮ್ಮ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಾದ್ರು ಕೊಟ್ಟಿದೆ, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನ್ ಸರ್ ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ಸ್ ಕೊಡಬಹುದು ಅಂದ್ರೆ, ಮೊದಲನೇದು ಬ್ಯಾಡ್ ಡೇಟ್ಸ್. Bad debts is nothing but the debts which are irrecoverable. ನೀವು ಯಾರಿಗೋ ಒಂದು 5,000 ಕೊಟ್ಟಿರ್ತೀರಾ, ಸರ್ ಅವ್ನು ಹೇಳ್ತಾನೆ ನಾನು ಅಮೌಂಟೇ ಕೊಡೋದಿಲ್ಲ ನಿನ್ಗೆ, ಅಥವಾ ಆ ವ್ಯಕ್ತಿ ಎಕ್ಸ್ಪೈರ್ ಆಗ್ಬಿಡ್ತಾನೆ, ಅಥವಾ ಆ ವ್ಯಕ್ತಿ ಊರ್ ಬಿಟ್ಟು ಹೋಗ್ಬಿಡ್ತಾನೆ, ಅಥವಾ ಆ ವ್ಯಕ್ತಿ ಇನ್ಸಾಲ್ವೆಂಟ್ ಆಗ್ಬಿಟ್ರೆ. ಇನ್ಸಾಲ್ವೆಂಟ್ ಇಸ್ ನಥಿಂಗ್ ಬಟ್ ದ ಪರ್ಸನ್ಸ್ ಲಯಬಿಲಿಟೀಸ್ ಇಸ್ ಮೋರ್ ದೆನ್ ದ ಅಸೆಟ್. ಯಾವೊಬ್ಬ ವ್ಯಕ್ತಿ ಇದು ಆಸ್ತಿಗಿಂತ ಸಾಲ ಜಾಸ್ತಿ ಇರುತ್ತೆ, ಆ ವ್ಯಕ್ತಿನ ನಾವು ಇನ್ಸಾಲ್ವೆಂಟ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಪಾಪರ್ ಅಂತ ಹೇಳ್ತೀವಿ. ಆ ತರ ಇನ್ಸಾಲ್ವೆಂಟ್ ಆದಾಗ ಆ ವ್ಯಕ್ತಿ ನಮ್ಗೆ ದುಡ್ಡು ಕೊಡೋದಿಲ್ಲ ಅಂತ ಗೊತ್ತಾದಾಗ ನಾವು ಅದನ್ನ ಬ್ಯಾಡ್ ಡೇಟ್ಸ್ ಅಂತ ಹೇಳ್ತೀವಿ. ಆ ತರ ಏನಾದ್ರು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ಬೋದು, ಅಥವಾ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಕೊಟ್ಟಿರ್ತಾರೆ, ಅಥವಾ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಕೊಡ್ತಾರೆ. ಏನ್ ಸರ್ ಅದು ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂದ್ರೆ, ಅವ್ನು ಕೊಡೋದೇ ಇಲ್ಲ ಅಂತ ಹೇಳಿದಾಗ ಅದು ಬ್ಯಾಡ್ ಡೇಟ್ಸ್ ಆಗುತ್ತೆ. ಸರ್ ನನಗೆ ಯಾಕೋ ಅವನ ಮೇಲೆ ಡೌಟ್ ಇದೆ ಸರ್, ಅವನ ಅಮೌಂಟ್ ರಿಕವರಿ ಕೊಡ್ಬೋದು ಅಥವಾ ಕೊಡದೇನೂ ಇರ್ಬೋದು, ಆ ತರ ಇದ್ರೆ ನಾವು ಅದು ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಹೇಳ್ತೀವಿ. ದ ಡೇಟ್ಸ್ ಮೇ ಬಿ ರಿಕವರಬಲ್ ಆರ್ ಮೇ ನಾಟ್ ಬಿ ರಿಕವರಬಲ್. ರಿಕವರಿ ಆಗ್ಬೋದು ಅಥವಾ ರಿಕವರಿ ಆಗದೇ ಇರಬಹುದು. ನೆಕ್ಸ್ಟ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಇಸ್ ನಥಿಂಗ್ ಬಟ್ ಪರ್ಮನೆಂಟ್ ಅಂಡ್ ಗ್ರಾಜುಯಲ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಫಿಕ್ಸ್ಡ್ ಅಸೆಟ್. ನಿಮ್ಮ ಒಂದು ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದಾಗ, ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್, ಮೋಟಾರ್ ಕಾರ್, ಈ ತರ ಅಸೆಟ್ಸ್ ಏನಿದೆ, ಫಿಕ್ಸ್ಡ್ ಅಸೆಟ್ಸ್ ಇದೆ, ಆ ಅಸೆಟ್ ನ ವ್ಯಾಲ್ಯೂ ಅಲ್ಲಿ ಡಿಕ್ರೀಸ್ ಆದ್ರೆ ಅಂದ್ರೆ ಕಡಿಮೆ ಆದ್ರೆ ನಾವು ಅದನ್ನ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಏನಕ್ಕೆ ಸರ್ ಕಡಿಮೆ ಆಗುತ್ತೆ, ಪ್ಲಾಂಟ್ ಅಂಡ್ ಮಿಷನರಿ ಅಥವಾ ಫರ್ನಿಚರ್ ಅಥವಾ ಬೇರೆ ಯಾವ್ದೊಂದು ಮೋಟಾರ್ ಕಾರ್, ಈ ತರ ಅಸೆಟ್ಸ್ ಅಲ್ಲಿ ಏನಕ್ಕೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂದ್ರೆ, ಡ್ಯೂ ಟು ಯೂಸೇಜ್ ಆರ್ ಡ್ಯೂ ಟು ಚೇಂಜ್ ಇನ್ ಓನರ್ಶಿಪ್ ಆರ್ ಡ್ಯೂ ಟು ವೇರ್ ಅಂಡ್ ಟೇರ್ ಆರ್ ಡ್ಯೂ ಟು ಆಕ್ಸಿಡೆಂಟ್ಸ್ ಆಗಿರ್ಬೋದು, ಅಥವಾ ಡ್ಯೂ ಟು ಚೇಂಜ್ ಇನ್ ಟೆಕ್ನಾಲಜಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಮೋಟಾರ್ ವೆಹಿಕಲ್ ನ ತಗೊಳ್ತೀರಾ, ಒಂದು 75,000 ಕೊಟ್ಟು ಒಂದು ವೆಹಿಕಲ್ ನ ತಗೊಳ್ತೀರಾ. ನೀವು ತಗೊಂಡಾಗ ಅದು ಫಸ್ಟ್ ಹ್ಯಾಂಡ್ ಆಗಿರುತ್ತೆ. ನೀವು ತಗೊಂಡು ಒಂದು 2 ದಿವಸ ಯೂಸ್ ಮಾಡಿ ನೀವು ಅದನ್ನ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರು 75,000ಗೆ ತಗೊಳ್ಳೋದಿಲ್ಲ, 70,000 ಅಥವಾ 65,000ಗೆ ತಗೊಳ್ತಾರೆ. ಏನಕ್ಕೆ ಸರ್ ಆ 10,000 ನಮಗೆ ಡಿಫರೆನ್ಸ್ ಬರ್ತಾ ಇದೆ ಅಂದ್ರೆ, ಆ 10,000 ಏನಕ್ಕೆ ಅಂದ್ರೆ ಚೇಂಜ್ ಇನ್ ಓನರ್ಶಿಪ್.
ಓನರ್ಶಿಪ್ ಚೇಂಜ್ ಆಗಿರೋದ್ರಿಂದ ಆ ವೆಹಿಕಲ್ ನ ಫಸ್ಟ್ ಹ್ಯಾಂಡ್ ಅಂತ ಯಾರು ಹೇಳೋದಿಲ್ಲ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂತ ಹೇಳ್ತಾರೆ. ಆ ಓನರ್ಶಿಪ್ ಚೇಂಜ್ ಆಗಿರೋದಕ್ಕೆ ಆ 10,000 ರೂಪಾಯಿ ಡಿಪ್ರಿಸಿಯೇಷನ್ ಆಗುತ್ತೆ. ಅಥವಾ ಡ್ಯೂ ಟು ವೇರ್ ಅಂಡ್ ಟೈರ್, ನೀವು ಆ ವೆಹಿಕಲ್ ನ ಯೂಸ್ ಮಾಡಿರೋದಕ್ಕೆ, ಆ 1 ವಾರ ಯೂಸ್ ಮಾಡಿರೋದಕ್ಕೆ ನಿಮ್ಗೆ ಚಾರ್ಜಸ್ ಆಗುವಂತದ್ದು, ಆ ಅಮೌಂಟ್ ನ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಸರ್ ಅಥವಾ ಒಂದು ವೆಹಿಕಲ್ ತಗೊಂಡು 10 ವರ್ಷ ಆಗಿದೆ ಸರ್, ನಾನು ಇವಾಗ ಅದನ್ನ ಸೇಲ್ ಮಾಡ್ತೀನಿ, ನಾನು ಯೂಸೇ ಮಾಡಿಲ್ಲ ಸರ್, ವೆಹಿಕಲ್ 2 ವೀಲರ್ ತಗೊಂಡೋಗಿ ಮನೇಲಿ ನಿಲ್ಸಿದ್ದೆ, ಇವತ್ತು ನಾನು ಅದನ್ನ ಸೇಲ್ ಮಾಡ್ತಾ ಇದೀನಿ ಅಂದ್ರೆ ಆ ವೆಹಿಕಲ್ ಟೆಕ್ನಾಲಜಿ ಚೇಂಜ್ ಆಗಿರುತ್ತೆ, ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಅಥವಾ ವೆಹಿಕಲ್ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಗಿರುತ್ತೆ, ಅಥವಾ ಡ್ಯೂ ಟು ಎಲ್ಲೋ ಒಂದ್ ಕಡೆ ಸ್ಕ್ರಾಚಸ್ ಆಗಿರುತ್ತೆ, ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಆ ವ್ಯಾಲ್ಯೂ ಕಡಿಮೆ ಆಗುವಂತದ ಡಿಫರೆನ್ಸ್ ಬಿಟ್ವೀನ್ ದ ಪರ್ಚೇಸ್ ವ್ಯಾಲ್ಯೂ ಅಂಡ್ ದ ಸೇಲ್ ವ್ಯಾಲ್ಯೂಸ್ ನೋನ್ ಆಸ್ ಡಿಪ್ರಿಸಿಯೇಷನ್. ಅಡ್ಜಸ್ಟ್ಮೆಂಟ್ ಕೊಡಬಹುದು. ಅಥವಾ ಅಪ್ರಿಸಿಯೇಷನ್, ಅಪ್ರಿಸಿಯೇಷನ್ ಇಸ್ ನಥಿಂಗ್ ಬಟ್ ಟೆಂಪರರಿ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಫಿಕ್ಸ್ಡ್ ಅಸೆಟ್. ಟೆಂಪರರಿ ಆಗಿ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗ್ಬೋದು, ನಾವು ಅದನ್ನ ಅಪ್ರಿಸಿಯೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ನಾನು ನಿಮಗೆ ಫೈನಲ್ ಅಕೌಂಟ್ಸ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದೆ 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಪ್ರೀ ರಿಸೀವ್ಡ್ ಇನ್ಕಮ್. ಅದೇ 4 ಅಡ್ಜಸ್ಟ್ಮೆಂಟ್ಸ್ ತಿರ್ಗಾ ಇಲ್ಲೂ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಪೆನ್ಸಸ್ ವಿಚ್ ಹ್ಯಾಸ್ ಟು ಬಿ ಪೇಡ್ ಬಟ್ ನಾಟ್ ಯೆಟ್ ಪೇಡ್. ಎಕ್ಸ್ಪೆನ್ಸಸ್ ಪೇ ಮಾಡಬೇಕಾಗಿತ್ತು ಸರ್, ನಾವು ಪೇ ಮಾಡಿಲ್ಲ ಅಂದ್ರೆ ಹ್ಯಾಸ್ ಟು ಬಿ ಪೇಡ್ ಬಟ್ ನಾಟ್ ಯೆಟ್ ಪೇಡ್. ಪೇ ಮಾಡಬೇಕಾಗಿದೆ, ಪೇ ಮಾಡಿಲ್ಲ, ಎಕ್ಸ್ಪೆನ್ಸಸ್ ಅದ್ರ ಜೊತೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಲಯಬಿಲಿಟಿ. ಸರ್ 5th of every month ನಾನು ರೆಂಟ್ ಪೇ ಮಾಡಬೇಕಾಯ್ತು, ಇವತ್ತು 10th ಆಗಿದೆ ಸರ್, ನಾನು ಇನ್ನ ರೆಂಟ್ ಪೇ ಮಾಡಿಲ್ಲ ಅಂದ್ರೆ 5 ದಿವಸದ ಮಟ್ಟಿಗೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಲಯಬಿಲಿಟಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಇನ್ಕಮ್ ಹ್ಯಾಸ್ ಟು ಬಿ ರಿಸೀವ್ಡ್ ಬಟ್ ನಾಟ್ ಯೆಟ್ ರಿಸೀವ್ಡ್. ನನಗೆ ಇದು ಯಾವ್ದೋ ಒಂದು ರೆಂಟ್ ಅಥವಾ ಕಮಿಷನ್ ಅಥವಾ ಬ್ರೋಕರೇಜ್ ನನಗೆ ಯಾವ್ದೋ ಒಂದು ಇನ್ಕಮ್ ಬರ್ಬೇಕಾಯ್ತು ಸರ್. ಅಥವಾ ನೀವೆಲ್ಲ ಫಸ್ಟ್ ಇಯರ್ PUC ಸ್ಟೂಡೆಂಟ್ಸ್, ನೀವೆಲ್ಲ 10th ನಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ರ, 100% ರಿಸಲ್ಟ್ ಇದೆ ನಿಮ್ದು, ನಿಮ್ಗೆ ಗೌರ್ಮೆಂಟ್ ಅವ್ರು ಯಾವ್ದೋ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ, ಬಟ್ ಇನ್ನ ಕೊಟ್ಟಿಲ್ಲ. ಹ್ಯಾಸ್ ಟು ಬಿ ರಿಸೀವ್ಡ್ ಬಟ್ ನಾಟ್ ಯೆಟ್ ರಿಸೀವ್ಡ್. ನನಗೆ ದುಡ್ಡು ಬರಬೇಕು ಸರ್, ಇನ್ನ ಬಂದಿಲ್ಲ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಅಸೆಟ್. ನಮ್ಗೆ ಅದು ಆಸ್ತಿ ಬರುತ್ತೆ, ಇನ್ನ ಬಂದಿಲ್ಲ. ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. Prepaid expenses is nothing but the expenses which has been paid before the due date. 5ನೇ ತಾರೀಕು ರೆಂಟ್ ಪೇ ಮಾಡೋದನ್ನ ನಾನು 1ನೇ ತಾರೀಕೆ ಪೇ ಮಾಡ್ಬಿಟ್ಟಿದ್ದೀನಿ ಸರ್ ಅಂದ್ರೆ ಡ್ಯೂ ಡೇಟ್ ಗಿಂತ ಮುಂಚೆನೆ ಅಥವಾ ಯೂಸೇಜ್ ಗಿಂತ ಮುಂಚೆನೆ ನೀವು ಅದನ್ನ ಪೇ ಮಾಡಿದ್ರೆ ಅದನ್ನ ಪ್ರೀಪೇಯ್ಡ್ ಅಂತ ಹೇಳ್ತೀವಿ. ನೀವು ಮೊಬೈಲ್ಗಳಲ್ಲಿ ಕರೆನ್ಸಿ ಹಾಕ್ಸ್ತೀರಾ, ಯೂಸ್ ಮಾಡೋದಕ್ಕಿಂತ ಮುಂಚೆನೆ ನೀವು ಕರೆನ್ಸಿನ ಅಂದ್ರೆ ಅಮೌಂಟ್ ನ ಪೇ ಮಾಡಿರೋದ್ರಿಂದ ನಿಮ್ಗೆ ಪ್ರೀಪೇಯ್ಡ್. ನಿಮ್ಮ ಮೊಬೈಲ್ ನಲ್ಲಿ ಇರುವಂತ ಕರೆನ್ಸಿ ಏನಿದೆ ಅದು ನಿಮ್ಗೆ ಅಸೆಟ್ ಆಗುತ್ತೆ. ಪ್ರೀಪೇಯ್ಡ್ ಕರೆನ್ಸಿ ಅಂದ್ರೆ ಅದು ನಿಮ್ಗೆ ಅಸೆಟ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಪ್ರೀ ರಿಸೀವ್ಡ್ ಇನ್ಕಮ್ ಅಂದ್ರೆ ಇನ್ಕಮ್ ನ ಮುಂಚೆನೆ ರಿಸೀವ್ ಮಾಡ್ಕೊಂಡ್ಬಿಟ್ರೆ, ದ ಇನ್ಕಮ್ ವಿಚ್ ಈಸ್ ರಿಸೀವ್ಡ್ ಬಿಫೋರ್ ದ ರೆಂಡರಿಂಗ್ ಆಫ್ ಸರ್ವಿಸಸ್ ಆರ್ ಬಿಫೋರ್ ದ ಡ್ಯೂ ಡೇಟ್. ಡ್ಯೂ ಡೇಟ್ ಗಿಂತ ಮುಂಚೆನೆ ನಾನು ಇನ್ಕಮ್ ನ ರಿಸೀವ್ ಮಾಡಿದೆ, ಅಥವಾ ನೀನ್ ಸರ್ವಿಸ್ ನ ರೆಂಡರ್ ಮಾಡೋದಕ್ಕಿಂತ ಮುಂಚೆನೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ಇದೆ ಸರ್ ನಮ್ದು, ನಾವು ಯಾವ್ದು ಮನೆ ಇನ್ನ ತೋರಿಸಿಲ್ಲ, ಒಬ್ಬ ಯಾವ್ದೋ ಕಸ್ಟಮರ್ ಬಂದಿದ್ದಾರೆ, ಮನೆ ತೋರಿಸಿಲ್ಲ, ಮನೆ ತೋರಿಸ್ತೀನಿ ಅಂತ ಕಮಿಷನ್ ತಗೊಂಡಿದ್ದೀನಿ ಸರ್ ಅಂದ್ರೆ ನೀವು ಸರ್ವಿಸ್ ರೆಂಡರ್ ಮಾಡೋದಕ್ಕಿಂತ ಮುಂಚೆನೆ ನೀವು ಇನ್ಕಮ್ ನ ರಿಸೀವ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಲಯಬಿಲಿಟಿ. ಪ್ರೀ ರಿಸೀವ್ಡ್ ಇನ್ಕಮ್, ಮನೆ ತೋರ್ಸ್ ಆದ್ಮೇಲೆ ಮನೆನ ನೀವು ಕಸ್ಟಮರ್ಗೆ ನೀವು ತೋರ್ಸೋದಕ್ಕೆ ಅವ್ರು ಸ್ಯಾಟಿಸ್ಫೈ ಆದ್ಮೇಲೆ ನಿಮ್ಗೆ ಕಮಿಷನ್ ಕೊಟ್ರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಇನ್ಕಮ್. ಬಟ್ ಅದೇ ಇನ್ಕಮ್ ನ ಪ್ರೀ ರಿಸೀವ್ಡ್ ಸರ್ವಿಸಸ್ ನ ರೆಂಡರ್ ಮಾಡೋದಕ್ಕಿಂತ ಮುಂಚೆನೆ ನೀವು ಕಮಿಷನ್ ನ ರಿಸೀವ್ ಮಾಡದೆ, ಇನ್ಕಮ್ ನ ರಿಸೀವ್ ಮಾಡದೆ, ಅದು ಪ್ರೀ ರಿಸೀವ್ಡ್ ಕಮಿಷನ್. ಈ ತರ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ. ಮೊದಲನೇದು ಬ್ಯಾಡ್ ಡೆಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಡಿಪ್ರಿಸಿಯೇಷನ್, ಅಪ್ರಿಸಿಯೇಷನ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಪ್ರೀ ರಿಸೀವ್ಡ್ ಇನ್ಕಮ್. ಇನ್ನೊಂದು ಯಾವ್ದು ಸರ್ ಅಂದ್ರೆ ಕ್ರೆಡಿಟಾರ್ಸ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಏನ್ ಸರ್ ಅದು ಕ್ರೆಡಿಟಾರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ ಅಂದ್ರೆ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಅಥವಾ ರಿಸರ್ವ್ ಆನ್ ಕ್ರೆಡಿಟಾರ್ಸ್, ಅಥವಾ ಮತ್ತೊಂದು ತರ ಕೊಡ್ಬೋದು, ಎ ಕಸ್ಟಮರ್ ಹ್ಯಾಸ್ ನಾಟ್ ಕ್ಲೈಮ್ ₹2,000 ಫ್ರಮ್ ಕ್ರೆಡಿಟಾರ್ಸ್ ಅಂದ್ರೆ ಇನ್ ಕೇಸ್ ಆಫ್ ಕಸ್ಟಮರ್ ಇಸ್ ನಾಟ್ ಲೈಕ್ಲಿ ಟು ಬಿ ಕ್ಲೈಮ್ಡ್ ಬೈ ದ ಕ್ರೆಡಿಟಾರ್ಸ್. ಅಂದ್ರೆ ಇನ್ ಕೇಸ್ ಆಫ್ ಯಾವ್ದೋ ಒಬ್ಬ ಕ್ರೆಡಿಟಾರ್ಸ್ ಯಾರಿದ್ದಾನೆ, ನೀವು ಯಾರಿಗೋ ಬೇರೆಯವ್ರಿಗೆ ಅಮೌಂಟ್ ಕೊಡ್ಬೇಕಾಯ್ತು ಅಂತ ಹೇಳ್ತೇನೆ, ₹200 ಪೇ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಅಮೌಂಟ್ ಆಫ್ ₹2,000 or 200 is not likely to be claimed by the creditors. ಕ್ರೆಡಿಟಾರ್ಸ್ ನಿಮ್ಮ ಹತ್ರ ಅಮೌಂಟ್ ನ ಕ್ಲೈಮ್ ಮಾಡ್ತಾ ಇಲ್ಲ. ನೀವು ಯಾರು ₹10,000 ಕೊಡ್ಬೇಕು, ಅವ್ರು ಹೇಳ್ತಾ ಇದಾರೆ 9,800 ಕೊಡು ಸಾಕು ಅಂದ್ರೆ ₹200 ಅವ್ರು ನಿಮ್ಗೆ ಡಿಸ್ಕೌಂಟ್ ಅಲೋ ಮಾಡ್ತಾ ಇದಾರೆ, ಅದು ನಿಮ್ಗೆ ಇನ್ಕಮ್ ಆಗುತ್ತೆ. ಈ ತರ ಮ್ಯಾಕ್ಸಿಮಮ್ ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ.
ಈ ಗ್ರಾಸ್ ಪ್ರಾಫಿಟ್ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಮೈನಸ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಈ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ನಲ್ಲಿ ನಿಮ್ಗೆ ಆಗುವಂತ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಅಂದ್ರೆ ಬ್ಯಾಡ್ ಡೆಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಡಿಪ್ರಿಸಿಯೇಷನ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀ ರಿಸೀವ್ಡ್ ಇನ್ಕಮ್, ಈ ತರ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ಸ್ ನಿಮ್ಮ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದೀರಾ ನೋಡಿ. ಫಾರ್ ಎಕ್ಸಾಂಪಲ್ ಬ್ಯಾಡ್ ಡೆಟ್ಸ್, ಬ್ಯಾಡ್ ಡೆಟ್ಸ್ ಅನ್ನೋಂಥದ್ದು ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಡೇಟಾಸ್, ಇನ್ನರ್ ಕಾಲಮ್ ನಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ರಿಸರ್ವ್ ಫಾರ್, ನೋಡಿ ಈ ತರ ಎರಡೆರಡು ನಿಮ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ರೆ ಬ್ಯಾಡ್ ಡೇಟ್ಸ್ ಮತ್ತೆ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಎರಡೂ ಕೊಟ್ಟಾಗ ಫಸ್ಟ್ ಬ್ಯಾಡ್ ಡೇಟ್ಸ್ ಆಸ್ ಇಟ್ ಈಸ್ ಏನ್ ಅಮೌಂಟ್ ಕೊಟ್ಟಿದ್ದಾರೆ ಆಸ್ ಇಟ್ ಈಸ್ ಸೇಮ್ ಅಮೌಂಟ್ ತಗೊಳ್ಳಿ. 1000, 2000 ಅಥವಾ 3000 ಏನ್ ಅಮೌಂಟ್ ಕೊಟ್ಟಿದ್ದಾರೆ ಆಸ್ ಇಟ್ ಈಸ್ ಹಂಗೆ ತಗೊಳ್ಳಿ. ಅದಾದ್ಮೇಲೆ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಕೊಟ್ಟಾಗ ಕ್ಲೋಸಿಂಗ್ ಡೇಟಾಸ್, ಎನಿ ಅಡ್ಜಸ್ಟ್ಮೆಂಟ್ ಆನ್ ಕರೆಂಟ್ ಅಸೆಟ್ಸ್ ಮೇಲೆ ಅಥವಾ ಕರೆಂಟ್ ಲಯಬಿಲಿಟೀಸ್ ಮೇಲೆ ಏನಾದ್ರು ಅಡ್ಜಸ್ಟ್ಮೆಂಟ್ಸ್ ಕೊಟ್ರೆ ಇಟ್ ಶುಡ್ ಬಿ ಕನ್ಸಿಡರ್ಡ್ ಆನ್ ದ ಬೇಸಿಸ್ ಆಫ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಒಂದ್ ಕಡೆ ಎಲ್ಲಾದ್ರೂ ನೋಟ್ ಬರ್ಕೊಂಬಿಡಿ. ಎನಿ ಅಡ್ಜಸ್ಟ್ಮೆಂಟ್ ಆನ್ ಕರೆಂಟ್ ಅಸೆಟ್ಸ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಅದೇ ತರ ಎನಿ ಅಡ್ಜಸ್ಟ್ಮೆಂಟ್ ಆನ್ ಫಿಕ್ಸ್ಡ್ ಅಸೆಟ್ಸ್ should be considered on the basis of opening balance of the assets. Opening balance ಏನಿರುತ್ತೆ ಅಂದ್ರೆ ಓಪನಿಂಗ್ ಡೇಟ್ ನಲ್ಲಿ ಇರುವಂತ ಬ್ಯಾಲೆನ್ಸ್ ಏನಿರುತ್ತೆ ಅದರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ನಿಮ್ಮ ಒಂದು ಕರೆಂಟ್ ಅಸೆಟ್ಸ್ ಮೇಲೆ ಕೊಟ್ರೆ ಅಥವಾ ಲಯಬಿಲಿಟೀಸ್ ಮೇಲೆ ಕೊಟ್ರೆ ಇಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಅಂದ್ರೆ ಇಯರ್ ಎಂಡಿಂಗ್ ಡೇಟ್ ಬ್ಯಾಲೆನ್ಸ್ ಏನಿರುತ್ತೆ ಆ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಥವಾ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಅದು ಡೆಟಾರ್ಸ್ ಗೆ ರಿಲೇಟ್ ಆಗಿರುವಂತದ್ದು. ಡೆಟಾರ್ಸ್ ಕರೆಂಟ್ ಅಸೆಟ್ಸ್ ಆಗಿರೋದ್ರಿಂದ ಇಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ. ಕ್ಲೋಸಿಂಗ್ ಬ್ಯಾಲೆನ್ಸ್ 42,000 ಇದೆ ನಿಮ್ಮ ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿ 42,000 ಇದೆ ಮೈನಸ್ ಬ್ಯಾಡ್ ಡೇಟ್ಸ್ 500, 41,500 ಬರುತ್ತೆ ಇಂಟು 5%. 2075 ನೋಡಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಮೈನಸ್ ಬ್ಯಾಡ್ ಡೇಟ್ಸ್ ಬರುವಂತ ಅಮೌಂಟ್ 41,500 ಇಂಟು ಪರ್ಸೆಂಟೇಜ್ ಆಫ್ RDD, ದ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್. ಸರ್ ಬ್ಯಾಡ್ ಡೇಟ್ಸ್ ಕೊಟ್ಟಿಲ್ಲ ಸರ್, ಬರೀ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಡೆಟಾರ್ಸ್ ಇಂಟು ಪರ್ಸೆಂಟೇಜ್ ಆಫ್ RDD ಅಷ್ಟೇ ತಗೊಳ್ಳಿ. ಕ್ಲೋಸಿಂಗ್ ಡೆಟಾರ್ಸ್ 42,000 ಇಂಟು 5% ಮಾಡಿ. ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಡೆಟಾರ್ಸ್ ಮೈನಸ್ ಬ್ಯಾಡ್ ಡೇಟ್ಸ್ ಅಂದ್ರೆ 41,500 ಇಂಟು ಪರ್ಸೆಂಟೇಜ್ ಆಫ್ RDD ಅಂದ್ರೆ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್. ನೋಡಿ ಬ್ಯಾಡ್ ಡೇಟ್ಸ್, ನೆಕ್ಸ್ಟ್ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್. ನೆಕ್ಸ್ಟ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಕೊಡುವಂಥದ್ದು ಆನ್ ದ ಬೇಸಿಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಕೊಡ್ತಾರೆ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಫರ್ನಿಚರ್ ಫಿಕ್ಸ್ಡ್ ಅಸೆಟ್ಸ್ ಆಗಿರೋದ್ರಿಂದ ಇಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಓಪನಿಂಗ್ ಬ್ಯಾಲೆನ್ಸ್. ಅಂದ್ರೆ ನಿಮ್ಮ ಒಂದು ಓಪನಿಂಗ್ ಕಾಲಮ್ ನಲ್ಲಿ ಅಂದ್ರೆ ಓಪನಿಂಗ್ ಡೇಟ್ ನಲ್ಲಿ ಎಷ್ಟಿದೆ ನೋಡಿ. ಫರ್ನಿಚರ್ ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್ ನಲ್ಲಿ 10,000 ಇದೆ ಇಂಟು ಎಷ್ಟು ಪರ್ಸೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ 10% ತಗೊಳ್ಳೋಣ 1,000. ನೋಡಿ ಎನಿ ಅಡ್ಜಸ್ಟ್ಮೆಂಟ್ ಆನ್ ಫಿಕ್ಸ್ಡ್ ಅಸೆಟ್ಸ್ should be calculated on the basis of opening balance. Opening balance ಮೇಲೆ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. Interest on capital. It should be calculated on the basis of opening capital. Opening capital ಎಷ್ಟಿದೆ ನೋಡಿ 1,09,000 ಇಂಟು
ಎಷ್ಟು ಓಪನಿಂಗ್ ಕ್ಯಾಪಿಟಲ್ ನಿಮ್ಮ ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ ಓಪನಿಂಗ್ ಕಾಲಮ್ ನಲ್ಲಿ ಇದೆ 1,09,000 ಇಂಟು ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾರೆ ನೋಡಿ. ನಿಮ್ಗೊಂದು ಡೌಟ್ ಬರ್ಬೋದು, ಸರ್ ಇಂಟ್ರೆಸ್ಟ್ ಆನ್ ಅಡಿಷನಲ್ ಕ್ಯಾಪಿಟಲ್ ಮಾಡಬೇಕಲ್ಲ, ಇಂಟ್ರೆಸ್ಟ್ ಆನ್ ಅಡಿಷನಲ್ ಕ್ಯಾಪಿಟಲ್ ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮ್ಮ ಡೇಟ್ ಆಫ್ ಅಡಿಷನಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಕೊಟ್ಟಿದೆ ಅಂದ್ರೆ he had invested rupees, ಈ ಪ್ರಾಬ್ಲಮ್ ನಲ್ಲಿ 22,000 ಇದೆ, he had invested rupees 22,000 on 1st September 2004. ಆ ತರ ನಿಮ್ಮ ಅಡಿಷನಲ್ ಕ್ಯಾಪಿಟಲ್ ಯಾವ ಡೇಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಡೇಟ್ ಕೊಟ್ಟಿದೆ, we have to calculate interest on additional capital. ಇಲ್ಲ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ. ಡೇಟ್ ಆಫ್ ಅಡಿಷನಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಕೊಟ್ಟಿದೆ ಮಾತ್ರ we have to calculate interest on additional capital. ಇಲ್ಲ ಅಂದ್ರೆ just interest on opening capital calculate ಮಾಡಿ. opening capital combined statement of affairs ನ opening column ನಲ್ಲಿ ಇದೆ ನೋಡಿ, liability side ನಲ್ಲಿ opening capital ಅಂತ ಇದೆ 1,09,000 into 10% ಅಂತ ತಗೊಳ್ಳುತ್ತದೆ 10,900. ನೆಕ್ಸ್ಟ್ ನಿಮ್ಮ ಅಡ್ಜಸ್ಟ್ಮೆಂಟ್ ನಲ್ಲಿ ಯಾವ್ದಾದ್ರು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಥವಾ ಪ್ರೀ ರಿಸೀವ್ಡ್ ಇನ್ಕಮ್ ಕೊಟ್ಟಿದಾರಾ ನೋಡಿ. ನೋಡಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ಕಮಿಷನ್, ಔಟ್ಸ್ಟ್ಯಾಂಡಿಂಗ್ ಬ್ರೋಕರೇಜ್ ಆ ತರ ಯಾವ್ದು ಇದೆ ಅಮೌಂಟ್ ನ ತಗೊಳ್ಳಿ ನೋಡಿ. ಇಲ್ಲಿರುವಂತದ್ದು ಎಲ್ಲ ಅಮೌಂಟ್ ನ ಟೋಟಲ್ ಮಾಡಿ. ಬ್ಯಾಡ್ ಡೇಟ್ಸ್ ಅಂದ್ರೆ ಬ್ಯಾಡ್ ಡೇಟ್ಸ್ ನಿಮ್ಮ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿರುವಂತದ್ದು ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್. ನೆಕ್ಸ್ಟ್ ಡಿಪ್ರಿಸಿಯೇಷನ್, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ ಓಪನಿಂಗ್ ಕ್ಯಾಪಿಟಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದೀವಿ. ನೆಕ್ಸ್ಟ್ ಅಂತದ್ದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಇದಿಷ್ಟು ಅಮೌಂಟ್ ನ ಟೋಟಲ್ ಮಾಡಿ, ಇದಿಷ್ಟು ಅಮೌಂಟ್ ನ ಟೋಟಲ್ ಮಾಡಿ 500 ಪ್ಲಸ್ 2,075 ಪ್ಲಸ್ 1,000 ಪ್ಲಸ್ 10,900 ಪ್ಲಸ್ 1,500 ಇದಿಷ್ಟು ಅಮೌಂಟ್ ನ ಟೋಟಲ್ ಮಾಡಿ. ಗ್ರಾಸ್ ನೋಡಿ, ನಮಗೆ ಗ್ರಾಸ್ ಪ್ರಾಫಿಟ್ ಬಂದಿದ್ದು 1,000 ಇತ್ತು. ಇಷ್ಟು ಅಮೌಂಟ್ ನ ಟೋಟಲ್ ಮಾಡಿ. $15,975 ನೋಡಿ. 1,000 ಮೈನಸ್ 15,975 ಮಾಡಿದ್ರೆ ಮೈನಸ್ 14,975 ಬರುತ್ತೆ ನೋಡಿ. 500 ಪ್ಲಸ್ 2,075 ಪ್ಲಸ್ 1,000 ಪ್ಲಸ್ 10,900 ಪ್ಲಸ್ 1,500 ಮಾಡಿದ್ರೆ 15,975. 1,000 ಮೈನಸ್ 15,975 ಮಾಡಿದ್ರೆ ಮೈನಸ್ 14,975 ಬರುತ್ತೆ. ಪ್ಲಸ್ ಇನ್ಕಮ್ಸ್ ಅಂಡ್ ಗೇನ್ಸ್. ಇನ್ಕಮ್ಸ್ ಅಂಡ್ ಗೇನ್ಸ್ ಅಲ್ಲಿ ಅಪ್ರಿಸಿಯೇಷನ್ ಏನಾದ್ರು ಕೊಟ್ಟಿದಾರ ನೋಡಿ ನಿಮ್ಮ ಪ್ರಾಬ್ಲಮ್ ನಲ್ಲಿ. ಅಪ್ರಿಸಿಯೇಷನ್ ಕೊಟ್ಟಿರ್ತಾರೆ ಅಥವಾ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಕೊಟ್ಟಿರ್ತಾರೆ, ಏನಾದ್ರು ಕೊಟ್ಟಿದಾರ ನೋಡಿ. ಅಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಫಿಕ್ಸ್ಡ್ ಅಸೆಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳಿ 50,000 ನೋಡಿ. ನಿಮ್ಮ ಒಂದು ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನ ತಗೊಳ್ಳಿ, ಯಾಕಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ ಆಗಿರೋದ್ರಿಂದ just we have to consider the opening balance of the asset into 20%. ನೆಕ್ಸ್ಟ್ ಅದಾದ್ಮೇಲೆ ರಿಸರ್ವ್ ಆನ್ ಡೆಟಾರ್ಸ್ ಅಥವಾ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಅಥವಾ ಅಮೌಂಟ್ ಆಫ್ ರುಪೀಸ್ 200 ಅಥವಾ 2,000 ಅಥವಾ 5,000 is not likely to be claimed by the creditors. ಏನಾದ್ರು ಕೊಟ್ಟಿದ್ದಾರೆ ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ರಿಸೀವಬಲ್ ಅಂತ ಕೊಟ್ಟಿದ್ದಾರೆ ನೋಡಿ.
ಕಮಿಷನ್ ರಿಸೀವಬಲ್, ರೆಂಟ್ ರಿಸೀವಬಲ್, ಬ್ರೋಕರೇಜ್ ರಿಸೀವಬಲ್, ಇಂಟ್ರೆಸ್ಟ್ ರಿಸೀವಬಲ್, ಆ ತರ ಏನಾದ್ರು ಕೊಟ್ಟಿದ್ದಾರೆ ಅದನ್ನ ತಗೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಪ್ರೀಪೇಯ್ಡ್ ಯಾವ್ದಾದ್ರು ಇದೆ, ಪ್ರೀಪೇಯ್ಡ್ ರೆಂಟ್, ಪ್ರೀಪೇಯ್ಡ್ ಕಮಿಷನ್, ಪ್ರೀಪೇಯ್ಡ್ ಬ್ರೋಕರೇಜ್ ಏನಾದ್ರು ಕೊಟ್ಟಿದ್ದಾರೆ ಅದನ್ನ ತಗೊಳ್ಳಿ. ರಿಸರ್ವ್ ಆನ್ ಕ್ರೆಡಿಟರ್ಸ್. ರಿಸರ್ವ್ ಆನ್ ಕ್ರೆಡಿಟರ್ಸ್ ನಾನು ನಿಮ್ಗೆ ಅವಾಗಲೇ ಹೇಳಂಗೆ ಕರೆಂಟ್ ಲಯಬಿಲಿಟೀಸ್ ಅಥವಾ ಕರೆಂಟ್ ಅಸೆಟ್ಸ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕನ್ಸಿಡರ್ ಮಾಡಿ. ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ. ನೋಡಿ, ಗ್ರಾಸ್ ಪ್ರಾಫಿಟ್ 1000 ಇತ್ತು, 1000 ಮೈನಸ್ 15,975 ಮಾಡಿದ್ರೆ ಮೈನಸ್ 14,975. ನೆಕ್ಸ್ಟ್ ನಿಮ್ಮ ಒಂದು 10th ಅಲ್ಲಿ ಇರುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮಾಡ್ತೀವಿ. ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಮಾಡಿದೆ 14,975 ಮೈನಸ್ 12,200 ಮಾಡಿದೆ 2,775. ಇಲ್ಲಿ ಮೈನಸ್ ವ್ಯಾಲ್ಯೂ ಇರೋದ್ರಿಂದ, ನೆಗೆಟಿವ್ ವ್ಯಾಲ್ಯೂ ಇರೋದ್ರಿಂದ ನಾವು ಅದನ್ನ ನೆಟ್ ಲಾಸ್ ಅಂತ ಹೇಳ್ತೀವಿ. ನೆಟ್ ಲಾಸ್. ಅದೇ ಪಾಸಿಟಿವ್ ವ್ಯಾಲ್ಯೂ ಇದ್ದಿದೆ ನಾವು ಅದನ್ನ ನೆಟ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ವಿ. ನೋಡಿ, ಇಲ್ಲಿ ಫಸ್ಟ್ 1000 ಗ್ರಾಸ್ ಪ್ರಾಫಿಟ್ ಇತ್ತು, ಗ್ರಾಸ್ ಪ್ರಾಫಿಟ್ ಮೈನಸ್ 15,975 ಮಾಡಿದೆ 14,975. ನೆಕ್ಸ್ಟ್ ಇನ್ಕಮ್ಸ್ ಇರುವಂತದ್ದು ಅಪ್ರಿಸಿಯೇಷನ್, ರಿಸರ್ವ್ ಆನ್ ಕ್ರೆಡಿಟರ್ಸ್, ಕಮಿಷನ್ ರಿಸೀವಬಲ್, ಟೋಟಲ್ ಮಾಡಿದ್ರೆ 12,200 ಬರುತ್ತೆ. 14,975 ಮೈನಸ್ 12,200 ಮಾಡಿದೆ ಮೈನಸ್ 2,775 ಬರುತ್ತೆ. ನೆಗೆಟಿವ್ ವ್ಯಾಲ್ಯೂ ಆಗಿರೋದ್ರಿಂದ ನೆಟ್ ಲಾಸ್. ನಿಮಗೆ ಕೇಳ್ಬೋದು, ಸರ್ ಏನಕ್ಕೆ ಸರ್ ನಾವು ಅದನ್ನ ಮೈನಸ್ ಮಾಡಿದೀವಿ? ನೋಡಿ, ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇದ್ದಿದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಮಾಡಿ ಗ್ರೇಟರ್ ವ್ಯಾಲ್ಯೂ ಸೈನ್ ನ ಹಾಕ್ತಿವಿ. ಇಲ್ಲಿ ಗ್ರೇಟರ್ ವ್ಯಾಲ್ಯೂ 14,975 ಇರೋದ್ರಿಂದ ಸೇಮ್ ವ್ಯಾಲ್ಯೂ ಸೈನ್ ನ ಹಾಕ್ತಿವಿ. ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಅದನ್ನ ನೆಟ್ ಲಾಸ್ ಅಂತ ಹೇಳ್ತೀವಿ. ಏನಾದ್ರು ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಇಲ್ಲಿವರೆಗೂ ಕರೆಕ್ಟ್ ಆಗಿ ಮಾಡಿದ್ರೆ ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ಗೆ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ಗೆ 6 ಮಾರ್ಕ್ಸ್ ಇರುತ್ತೆ, ಅಪ್ ಟು 10 ಮಾರ್ಕ್ಸ್ ಬರುತ್ತೆ. ಇನ್ನ 4 ಮಾರ್ಕ್ಸ್ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಅಂದ್ರೆ ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ ಈಕ್ವಲ್ ಟು ಬ್ಯಾಲೆನ್ಸ್ ಶೀಟ್ ವಿಚ್ ಇಸ್ ಪ್ರಿಪೇರ್ಡ್ ಟು ಕ್ಯಾಲ್ಕುಲೇಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕನ್ಸರ್ನ್. ಫೈನಾನ್ಷಿಯಲ್ ಪೊಸಿಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರಿಪೇರ್ ಮಾಡುವಂತ ಸ್ಟೇಟ್ಮೆಂಟ್ ನ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಹೇಳ್ತೀವಿ. ಅದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಅಪ್ ಟು ದಿಸ್ ನೀವು ಮಾಡಿದ್ರೆ ನಿಮ್ಗೆ 10 ಮಾರ್ಕ್ಸ್ ಸಿಗುತ್ತೆ. ಅದೇ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ಇದರ ಬದಲು ನಾವು ಪ್ರಿಪೇರ್ ಮಾಡೋಂಥದ್ದು ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಏನ್ ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಯ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆಯ್ತು. ನೆಕ್ಸ್ಟ್ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಇನ್ ಕೇಸ್ ಆಫ್ ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ ಇಯರ್ ಎಂಡಿಂಗ್ ಡೇಟ್ ನ ಮೆನ್ಷನ್ ಮಾಡಿ. ದಟ್ ಈಸ್ 31st December 2004. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್, 2 ಅಮೌಂಟ್ ಕಾಲಮ್ ಬೇಕು, ಒಂದು ಇನ್ನರ್ ಕಾಲಮ್ ಮತ್ತೊಂದು ಔಟರ್ ಕಾಲಮ್. ಫಸ್ಟ್ ಲಯಬಿಲಿಟಿ ಸೈಡ್ ನಾವು ಎಂಟ್ರಿ ಮಾಡ್ಕೊಳ್ಳೋಣ. ಈ ಲಯಬಿಲಿಟಿ ಸೈಡ್ ನಲ್ಲಿ ಇದಿಷ್ಟು ಫಾರ್ಮೆಟ್ ಕಂಪಲ್ಸರಿ ಬರೀಲೇಬೇಕು. ಐದರ್ ನಿಮ್ಮ ಡಬಲ್ ಎಂಟ್ರಿನಲ್ಲಾದರೂ ಆಗಿರ್ಬೋದು ಅಥವಾ ಸಿಂಗಲ್ ಎಂಟ್ರಿನಲ್ಲಾದರೂ ಆಗಿರ್ಬೋದು. ಡಬಲ್ ಎಂಟ್ರಿನಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಮೆನ್ಷನ್ ಮಾಡ್ತೀವಿ, ಇಲ್ಲಿ ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ ಪ್ರಿಪೇರ್ ಮಾಡ್ತೀವಿ. ದಟ್ ಈಸ್ ಓಪನಿಂಗ್ ಕ್ಯಾಪಿಟಲ್ ಪ್ಲಸ್ ಅಡಿಷನಲ್ ಕ್ಯಾಪಿಟಲ್ ಪ್ಲಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಅಡಿಷನಲ್ ಕ್ಯಾಪಿಟಲ್ ಪ್ಲಸ್ ನೆಟ್ ಪ್ರಾಫಿಟ್ ಮೈನಸ್ ಡ್ರಾಯಿಂಗ್ಸ್ ಮೈನಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೈನಸ್ ನೆಟ್ ಲಾಸ್. ನೆಟ್ ಪ್ರಾಫಿಟ್ ಬಂದಿದೆ, ನೆಟ್ ಲಾಸ್ ಬರೋದಿಲ್ಲ. ನೆಟ್ ಲಾಸ್ ಬಂದಿದೆ, ನೆಟ್ ಪ್ರಾಫಿಟ್ ಬರೋದಿಲ್ಲ. ಫಸ್ಟ್ ಅದನ್ನ ಫಿಲ್ ಮಾಡ್ಕೊಂಬಿಡಿ. ನೋಡಿ, ಇಷ್ಟು ಫಾರ್ಮೆಟ್ ಬರ್ಕೊಳ್ಳಿ. ಇರೋದನ್ನ ಫಿಲ್ ಮಾಡಿ, ಇಲ್ಲದೆ ಇರೋದನ್ನ ಬಿಟ್ಬಿಡಿ. ಓಪನಿಂಗ್ ಕ್ಯಾಪಿಟಲ್ ಎಷ್ಟು ಬಂದಿದೆ ನಿಮ್ಮ ಒಂದು ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ನೋಡಿ. ಓಪನಿಂಗ್ ಕ್ಯಾಪಿಟಲ್
1,09,000 ಪ್ಲಸ್ ಅಡಿಷನಲ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ನಲ್ಲಿ ಕೊಟ್ಟಿರ್ತಾರೆ ನೋಡಿ 22,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ 10,900 ಇಂಟ್ರೆಸ್ಟ್ ಆನ್ ಅಡಿಷನಲ್ ಕ್ಯಾಪಿಟಲ್ ಇಲ್ಲ, ಇಂಟ್ರೆಸ್ಟ್ ನೆಟ್ ಪ್ರಾಫಿಟ್ ಇಲ್ಲ, ಇದಿಷ್ಟು ಟೋಟಲ್ ಮಾಡಿ 1,09,000 ಪ್ಲಸ್ 22,000 ಅಂದ್ರೆ 1,31,000 ಪ್ಲಸ್ 10,000 1,41,900 ನೋಡಿ 1,09,000 ಪ್ಲಸ್ 22 1,31,000 ಆಗುತ್ತೆ ಪ್ಲಸ್ 10,900 1,41,900 ಮೈನಸ್ ಡ್ರಾಯಿಂಗ್ಸ್ ನಿಮ್ಮ ಪ್ರಾಬ್ಲಮ್ ನ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿರ್ತಾರೆ, ಕೊಟ್ಟಿದೆ ತಗೊಳ್ಳಿ, ಅಡ್ಜಸ್ಟ್ಮೆಂಟ್ ನಲ್ಲಿ ಡ್ರಾಯಿಂಗ್ಸ್ ಅಥವಾ ಫಾರ್ ಪರ್ಸನಲ್ ಪರ್ಪಸ್ ಅಂತ ಕೊಟ್ಟಿರ್ತಾರೆ, ಅಮೌಂಟ್ ನ ತಗೊಳ್ಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದೆ ತಗೊಳ್ಳಿ, ಇಲ್ಲಾಂದ್ರೆ ಡ್ಯಾಶ್ ಹಾಕಿ. ನೆಕ್ಸ್ಟ್ ನೆಟ್ ಲಾಸ್ ಎಲ್ಲಿ ಸರ್ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ನಲ್ಲಿ ನೀವೇ ಕ್ಯಾಲ್ಕುಲೇಟ್ ಮಾಡಿದೀರಾ 2,775 ಮೈನಸ್ ಮಾಡಿ. $1,34,125. Okay. ನೋಡಿ ಇಲ್ಲಿ ಓಪನಿಂಗ್ ಕ್ಯಾಪಿಟಲ್ ಪ್ಲಸ್ ಅಡಿಷನಲ್ ಕ್ಯಾಪಿಟಲ್ ಪ್ಲಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ಲಸ್ ಇಂಟ್ರೆಸ್ಟ್ ಆನ್ ಅಡಿಷನಲ್ ಕ್ಯಾಪಿಟಲ್ ಪ್ಲಸ್ ನೆಟ್ ಪ್ರಾಫಿಟ್ ಮೈನಸ್ ಡ್ರಾಯಿಂಗ್ಸ್ ಮೈನಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೈನಸ್ ನೆಟ್ ಲಾಸ್. ಅದಾದ್ಮೇಲೆ ಇದಿಷ್ಟು ಆದ್ಮೇಲೆ ಇದೇ ನೋಡಿ ಫಿಲ್ ಮಾಡ್ಕೊಂಡಿದೀವಿ, ಇಲ್ಲಾಂದ್ರೆ ಡ್ಯಾಶ್ ಹಾಕಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿ. ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ವಿಚ್ ಈಸ್ ಪ್ರಿಪೇರ್ಡ್ ಟು ಕ್ಯಾಲ್ಕುಲೇಟ್ financial position of the concern by considering the closing balance of assets and liabilities along with adjustments. Closing statement of affairs ಜೊತೆಯಲ್ಲಿ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಕ್ಲೋಸಿಂಗ್ ಕಾಲಮ್ ಮಾತ್ರ ನೋಡ್ತಾ ಬನ್ನಿ, ಅಂದ್ರೆ 31st December 2004 ಕಾಲಮ್ ಮಾತ್ರ ನೋಡ್ತಾ ಬನ್ನಿ. ಲಯಬಿಲಿಟಿ ಸೈಡ್ ಅಲ್ಲಿ ಕ್ರೆಡಿಟ್ ಆರ್ಸ್ ಇದೆ, ಕ್ರೆಡಿಟ್ ಆರ್ಸ್ ಎಷ್ಟಿದೆ ನೋಡಿ. ಕ್ಲೋಸಿಂಗ್ ಬ್ಯಾಲೆನ್ಸ್ 30,000 ಮೈನಸ್ 1,200 28,800. ನೆಕ್ಸ್ಟ್ ಅದಾದ್ಮೇಲೆ ಅಸೆಟ್ ಸೈಡ್ ನೋಡ್ತಾ ಬನ್ನಿ. ನೋಡಿ ಇರುವಂತದ್ದು ಒಂದೇ ಲಯಬಿಲಿಟಿ, ಒಂದು ಲಯಬಿಲಿಟಿ ಅಲಾಂಗ್ ವಿತ್ ಅಡ್ಜಸ್ಟ್ಮೆಂಟ್ಸ್ ತಗೊಂಡಿದ್ದೀವಿ. ನೆಕ್ಸ್ಟ್ ಅಸೆಟ್ ಸೈಡ್ ಅಲ್ಲಿ ಅಷ್ಟೇ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಮಾತ್ರ ಕನ್ಸಿಡರ್ ಮಾಡ್ತಾ ಬನ್ನಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಅಂದ್ರೆ ನಿಮ್ಮ ಒಂದು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಪ್ರಾಬ್ಲಮ್ ನಲ್ಲಿ. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ನೋಡಿ. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ನೋಡಿ. ನೆಕ್ಸ್ಟ್ ನಿಮ್ಮ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರುವಂತದ್ದು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರುವಂತದ್ದು ಡೆಟಾರ್ಸ್ ಅಂತ ಕೊಟ್ಟಿದ್ದಾರೆ. ಡೆಟಾರ್ಸ್ ಅಥವಾ ಬುಕ್ ಡೇಟ್ಸ್ ಅಂತ ಕೊಡಬಹುದು. 42,000 ಕೊಟ್ಟಿದ್ದಾರೆ. ಎರಡು ಅಡ್ಜಸ್ಟ್ಮೆಂಟ್ ಇದೆ ಡೆಟಾರ್ಸ್ಗೆ, ಒಂದು 500 ಮತ್ತೊಂದು 2,075. ಎರಡೂ ಅಮೌಂಟ್ ಮೈನಸ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಪ್ರಾಬ್ಲಮಿನ ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಮಾತ್ರ ನೋಡ್ತಾ ಬನ್ನಿ. ಕ್ಯಾಶ್ ಆಯ್ತು, ಬ್ಯಾಂಕ್ ಬ್ಯಾಲೆನ್ಸ್ ಆಯ್ತು, ಡೆಟಾರ್ಸ್ ಆಯ್ತು, ನೆಕ್ಸ್ಟ್ ಸ್ಟಾಕ್. ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ. ನೆಕ್ಸ್ಟ್ ಫರ್ನಿಚರ್, $10,000. ಡಿಪ್ರಿಸಿಯೇಷನ್ ಇದೆ, ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್. ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿ 1,000. 9,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 50,000 ಇದೆ. ಪ್ಲಸ್ ಅಪ್ರಿಸಿಯೇಷನ್
10,000 ಅಪ್ರಿಸಿಯೇಷನ್ ಆಡ್ ಮಾಡಿ, ಡಿಪ್ರಿಸಿಯೇಷನ್ ಮೈನಸ್ ಮಾಡಿ. ನೋಡಿ, ಇದಿದಷ್ಟು ಅಸೆಟ್ಸ್ ತಗೊಂಡಿದ್ದೀವಿ. ಕಂಬೈನ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಲ್ಲಿ ಇದಿದಷ್ಟು ಅಸೆಟ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಂಡಿದ್ದೀವಿ. ನೆಕ್ಸ್ಟ್ ನಿಮ್ಮ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಎಂಟ್ರಿ ಆಗಿದೆಯಾ ನೋಡಿ. ಅಡ್ಜಸ್ಟ್ಮೆಂಟ್ ಶುಡ್ ಅಪಿಯರ್ ಟ್ವೈಸ್. ಫಸ್ಟ್ ಡ್ರಾಯಿಂಗ್ಸ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ನಲ್ಲಿ ಎಂಟ್ರಿ ಆಗಿತ್ತು, ಇಲ್ಲೊಂದ್ಸತಿ ಎಂಟ್ರಿ ಆಗಿದೆ. ಅಡಿಷನಲ್ ಕ್ಯಾಪಿಟಲ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಮತ್ತೆ ಇಲ್ಲೊಂದ್ಸತಿ ಎಂಟ್ರಿ ಆಗಿದೆ. ಬ್ಯಾಡ್ ಡೇಟ್ಸ್ ಎಂಟ್ರಿ ಆಗಿದೆ. ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಎಂಟ್ರಿ ಆಗಿದೆ. ಡಿಪ್ರಿಸಿಯೇಷನ್ ಎಂಟ್ರಿ ಆಗಿದೆ. ಅಪ್ರಿಸಿಯೇಷನ್ ಎಂಟ್ರಿ ಆಗಿದೆ. ರಿಸರ್ವ್ ಆನ್ ಕ್ರೆಡಿಟರ್ಸ್ ಎಂಟ್ರಿ ಆಗಿದೆ. ನೆಕ್ಸ್ಟ್ ಸ್ಯಾಲರಿ ಪೇಯಬಲ್, ಸ್ಯಾಲರಿ ನಾವು ಬೇರೆಯವ್ರಿಗೆ ಪೇ ಮಾಡಬೇಕು ಸರ್, ಇನ್ನ ಪೇ ಮಾಡಿಲ್ಲ, ಹ್ಯಾಸ್ ಟು ಬಿ ಪೇಡ್ ಬಟ್ ನಾಟ್ ಇಟ್ ಪೇಡ್ ಅಂದ್ರೆ ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡಿ. ಸ್ಯಾಲರಿ ಪೇಯಬಲ್, ಸ್ಯಾಲರಿ ಪೇಯಬಲ್ ಅನ್ನೋದು ಅಡ್ಜಸ್ಟ್ಮೆಂಟ್ಸ್ ಅನ್ನು ಇರುತ್ತೆ. ಅಡ್ಜಸ್ಟ್ಮೆಂಟ್ ಶುಡ್ ಅಪಿಯರ್ ಟ್ವೈಸ್, ಎರಡೆರಡು ಸತಿ ಅಪಿಯರ್ ಆಗಬೇಕು. ನೆಕ್ಸ್ಟ್ ಅದಾದ್ಮೇಲೆ ಕಮಿಷನ್ ರಿಸೀವೇಬಲ್ ಅಂತ ಇದೆ. ಕಮಿಷನ್ ರಿಸೀವೇಬಲ್ ಅಂದ್ರೆ ಹ್ಯಾಸ್ ಟು ಬಿ ರಿಸೀವ್ಡ್ ಬಟ್ ನಾಟ್ ಎಟ್ ರಿಸೀವ್ಡ್, ಅದನ್ನ ಎಂಟ್ರಿ ಮಾಡಿ. ಅಸೆಟ್ ಸೈಡ್ ಎಂಟ್ರಿ ಮಾಡಿ. ಕಮಿಷನ್ ರಿಸೀವೇಬಲ್ 1000. ಟೋಟಲ್ ಮಾಡಿ. ಈಗ ನೋಡಿ, ಅಸೆಟ್ ಸೈಡ್ ಟೋಟಲ್ ಮಾಡಿ. ನಿಮ್ಮ ಅಡ್ಜಸ್ಟ್ಮೆಂಟ್ ಅಷ್ಟೂ ಎರಡೆರಡು ಸತಿ ಅಪಿಯರ್ ಆಗಿದೆಯಾ ನೋಡಿ. ಇಟ್ ಶುಡ್ ಅಪಿಯರ್ ಟ್ವೈಸ್, ಎರಡೆರಡು ಸತಿ ಅಪಿಯರ್ ಆಗಬೇಕು. ಒನ್ಸ್ ಇನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಂಡ್ ಒನ್ಸ್ ಇನ್ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಎರಡೆರಡು ಕಡೆ ಅದು ಎಂಟ್ರಿ ಆಗಲೇಬೇಕು. ಎಂಟ್ರಿ ಆದ್ರೆ ಮಾತ್ರ ಟ್ಯಾಲಿ ಆಗುತ್ತೆ. ಎಲ್ಲಾದ್ರೂ ಒಂದು ಯಾವ್ದು ಮಿಸ್ ಆಗಿದೆ ಸರ್, ಟ್ರಾನ್ಸಾಕ್ಷನ್ ಎಲ್ಲೋ ಒಂದು ಕಡೆ ಎಂಟ್ರಿ ಆಗಿದೆ, ಮತ್ತೊಂದು ಕಡೆ ಎಂಟ್ರಿ ಆಗಿಲ್ಲ ಅಂದ್ರೆ ನಿಮ್ಮ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಟ್ಯಾಲಿ ಆಗೋದಿಲ್ಲ. 1,34,125 ಪ್ಲಸ್ 28,800 ಪ್ಲಸ್ 1,500 ಮೂರನ್ನು ಟೋಟಲ್ ಮಾಡಿ. ನೋಡಿ, ಎರಡೂ ಕಡೆ ಸೇಮ್ ಟೋಟಲ್ ಬರುತ್ತೆ. ಏನಾದ್ರು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ.